1857 ಭಾರತದಲ್ಲಿ ಸಿಪಾಯಿ ದಂಗೆ ಸಂಭವಿಸಿದ ನಂತರ ಬ್ರಿಟಿಷ್ ಸರ್ಕಾರವು ಇನ್ನು ಮುಂದೆ ಭಾರತೀಯ ಪ್ರದೇಶಗಳನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ ಎಂದು ನಿರ್ಧರಿಸಿತು ಮತ್ತು ಅದನ್ನು ಬ್ರಿಟಿಷರ ನೇರ ನಿಯಂತ್ರಣಕ್ಕೆ ತಂದಿತ್ತು. 1860ರವರೆಗೆ ಭಾರತದಲ್ಲಿ ನಡೆದ ಯುದ್ಧಗಳು ಮತ್ತು ನಾಗರಿಕ ಸಮಸ್ಯೆಗಳಲ್ಲಿ ಸೈನಿಕರನ್ನು ತೊಡಗಿಸಿಕೊಂಡರು ಬ್ರಿಟಿಷರು. ಸ್ವತಂತ್ರ ಹೋರಾಟವನ್ನು ಹತ್ತಿಕ್ಕಲು ಮತ್ತು ಕ್ಷಾಮ ಪೀಡಿತ ರೈತರ ದಂಗೆಯನ್ನು ಹತ್ತಿಕ್ಕಲು ಸೈನಿಕರನ್ನು ತೊಡಗಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ಅವರು ಭಾರತೀಯ ಯುವಕರೊಂದಿಗೆ ದೊಡ್ಡ ಪೊಲೀಸ್ ಪಡೆಯನ್ನು ರಚಿಸಲು ಯೋಜಿಸಿದರು. 1861 ಭಾರತದಲ್ಲಿ ಗಟ್ಟಿಮುಟ್ಟಾದ ಯುವಕರನ್ನು ಬಲವಂತವಾಗಿ ಪೊಲೀಸ್ ಪಡೆಗೆ ನೇಮಿಸಲಾಯಿತು. ಅವರಿಗೆ ಯುದ್ಧ ಭೂಮಿ, ಶಸ್ತ್ರಗಳ ತರಬೇತಿಯನ್ನು ನೀಡಿತು ಬ್ರಿಟಿಷ್ ಸರ್ಕಾರ. ಭಾರತೀಯ ಯುವಕರಿಗೆ ಶಸ್ತ್ರಾಸ್ತ್ರಗಳನ್ನು ಕೊಟ್ಟು ಅವರು ದೇಶದ ಬಗ್ಗೆ, ಸ್ವಾತಂತ್ರ್ಯದ ಬಗ್ಗೆ ಯೋಚಿಸಬಾರದೆಂದು ಒಳಗೆ ಹಲವು ತಂತ್ರಗಳನ್ನ ರೂಪಿಸಿದರು. ಕುಟುಂಬವನ್ನು ಭೇಟಿಯಾಗಲು ಮತ್ತು ಓದಲು ಮತ್ತು ಬರೆಯಲು ಅವಕಾಶವಿರಲಿಲ್ಲ. ಭಾರತೀಯ ಯುವಕರು ಆಜ್ಞೆಗಳು ಮತ್ತು ಆದೇಶಗಳನ್ನು ಪಾಲಿಸುವಂತೆ ಮಾಡಲು ಅವರು ನಿರ್ವಹಿಸಲಾದ ಪರೇಡ್ ಎಂಬ ಹೆಸರಿನ ಸೈನಿಕರ ಡ್ರಿಲ್ ಅನ್ನು ಪರಿಚಯಿಸಿದರು. ತರಬೇತಿಯಲ್ಲಿ ನಿಯಮಗಳನ್ನು ಉಲ್ಲಂಘಿಸುವವರಿಗೆ ಇಡಿಯಂತಹ ಶಿಕ್ಷೆಗಳನ್ನು ಪರಿಚಯಿಸಿ ಅವರ ಮೇಲೆ ಕ್ರೂರವಾಗಿ ಹಲ್ಲೆ ಮಾಡಲಾಯಿತು. ಸಹಿಸಲಾಗದವರು ತರಬೇತಿ ಶಾಲೆಯಿಂದ ಓಡಿ ಹೋದರು. ಕೆಲವರು ಆತ್ಮಹತ್ಯೆ ಮಾಡಿಕೊಂಡರು. ಆಗಲೂ ಬ್ರಿಟಿಷ್ ಸರ್ಕಾರವು ರಾಜಿಯಾಗದೆ ತರಬೇತಿ ಅಧಿವೇಶನಗಳನ್ನು ಮುಂದುವರಿಸಲು ನಿರ್ಧರಿಸಿತು. ಪೊಲೀಸ್ ತರಬೇತಿ ಪಡೆಯುತ್ತಿರುವ ಯುವಕರನ್ನು ಉತ್ತೇಜಿಸುವ ಸಲುವಾಗಿ ತರಬೇತಿ ಶಾಲೆಗಳಲ್ಲಿ ಅಧಿಕಾರಿಗಳು ಸ್ಪರ್ಧೆಗಳನ್ನು ನಡೆಸಿದರು ಮತ್ತು ಗೆದ್ದವರಿಗೆ ಮದ್ಯ, ಅಕ್ಕಿ ಸೇವಿಸಲು ಅವಕಾಶ ನೀಡಲಾಯಿತು. ಬಿರುದುಗಳು ಮತ್ತು ಗೌರವಗಳನ್ನು ನೀಡಲಾಯಿತು. ಸೋತವರಿಗೆ ಬ್ರಿಟಿಷ್ ಸರ್ಕಾರವು ತರಬೇತಿ ಅವಧಿಯನ್ನು ವಿಸ್ತರಿಸಿತು. ಪೊಲೀಸ್ ಪಡೆಗೆ ಸೇರಿದ ಪ್ರತಿಯೊಬ್ಬ ಭಾರತೀಯ ಯುವಕರನ್ನು ದೇಶದಲ್ಲಿ ನಡೆಯುತ್ತಿರುವ ಸ್ವತಂತ್ರ ಹೋರಾಟದ ಬಗ್ಗೆ ಯೋಚಿಸುವುದರಿಂದ ಬೇರೆಡೆಗೆ ತಿರುಗಿಸಲಾಯಿತು ಮತ್ತು ತರಬೇತಿ ಆಧಾರಿತ ಸ್ಪರ್ಧಾತ್ಮಕತೆಯ ಮೇಲೆ ಗಮನಹರಿಸುವಂತೆ ಮಾಡಲಾಯಿತು. 1947ರಲ್ಲಿ ಭಾರತೀಯ ಸ್ವತಂತ್ರದ ನಂತರ ಪೊಲೀಸ್ ಇಲಾಖೆಯಲ್ಲಿ ಬದಲಾವಣೆಗಳನ್ನು ಜಾರಿಗೆ ತಂದರು. ಇಂದಿಗೂ ಕೆಲವು ವಿಷಯಗಳು ಬದಲಾಗದೆ ಹಾಗೆ ಉಳಿದಿವೆ. ಅವು ಬ್ರಿಟಿಷ್ ಅವಧಿಯಲ್ಲಿ ರಚಿಸಲಾದ ತರಬೇತಿಗಳು ಮತ್ತು ಸ್ಪರ್ಧೆಗಳು. ಡೊಮೇನ್, ತರಬೇತಿ, ಸ್ಪರ್ಧೆ, ಗೆಲುವು ಮತ್ತು ಸೋಲು ಇಂತಹ ಕಥೆಗಳನ್ನು ಒಳಗೊಂಡಿರುವ ಚಿತ್ರವೇ ನಮ್ಮ ಈ ಚಿತ್ರ. ಗ್ರೌಂಡ್ ನೋಡಿದ ತಕ್ಷಣ ಇಲ್ಲೇ ನಿಂತ್ಬಿಟ್ಯಾ? ಮಿಕ್ಕಿದ ಕೆಲಸ ಎಲ್ಲ ಯಾರು ಮಾಡ್ತಾರೋ? ಕೂಗ್ತಾ ಇದಾರೆ ಬಾರೋ. ಮಕ್ಕಳನ್ನೆಲ್ಲ ಹುಷಾರಾಗಿ ನೋಡ್ಕೊಳ್ಳಿ. ಪೇರೆಂಟ್ಸ್ ಎಲ್ಲ ಹೊರಡ್ಬೋದು. ನಿಮ್ಮ ವಿಸಿಟಿಂಗ್ ಟೈಮ್ ಮುಗ್ದಿದೆ. ನೀವೆಲ್ಲ ಒಳಗಡೆ ಹೋಗಿ ಟ್ರಂಕ್ ತಗೊಂಡು ಹೊರಡಿ. ಹೋಗಿ ಹೋಗಿ ಹೋಗಿ. ಲೋ ಮಗ, ಈ ಕಟ್ಟೆ ಕಂಬಿ ಮೇಲೆ ಹತ್ತಿದ್ರೆ ಪೊಲೀಸ್ ಕೆಲಸ ಕೊಡ್ತಾರಾ? ಹೌದು, ಪೊಲೀಸ್ ಕೆಲಸ ಏನ್ ಸುಮ್ನೆ ಕೊಡ್ತಾರಾ? ಏನ ದೊಡ್ಡ ಪೊಲೀಸ್ ಕೆಲಸ?
ರೋಡಲ್ಲಿ ಹೋಗ್ತಾ ಇರೋ ಯಾರೋ ಒಬ್ಬಂಗ್ ಸರಿಯಾಗಿ ಹೊಡಿಬೇಕು, ಅದೇ ಪೊಲೀಸ್ ಕೆಲಸ. ಇದಕ್ಕೆಲ್ಲ ಯಾಕೆ ಕಂಬಿ ಹತ್ತೆಲ್ಲ ಓಡಕ್ ಹೇಳ್ತಾರೆ? ಬನ್ರೋ. ಏನೋ ಮಗ ಬೆಳಗ್ಗೆನೆ ಬಂದ್ರಾ? ಹೌದು ಕಣೋ, ಇದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ವಿ. ಈ ಬಿಸಿಲಲ್ಲಿ ಕೂತ್ಕೊಳ್ಳೋ. ಜೋಶ್ಗೇನ್ ಕಮ್ಮಿ ಆಮೇಲೆ ಏನೋ ಮಗ ಕಾಸು ಇಸ್ಕೊಂಡ ಎಲ್ಲೋ? ಲೇ, ಊರಲ್ಲಿ ಇಸ್ಕೊಂಡಿದ್ ಕಾಸು ಇಲ್ಲೇಗೋ ಇರುತ್ತೆ. ಏನಪ್ಪ ಬ್ಯಾರಕ್ಸ್ ಎಲ್ಲಿದೆ? ಅಲ್ಲಿದೆ ನೋಡಿ. ಸರಿನಪ್ಪ. ಅಣ್ಣ, ಮಗನೇನಾದ್ರೂ ಟ್ರೈನಿಂಗ್ ಹಾಕಕ್ ಬಂದ್ರಾ? ಯೋ, ನಾನು ಟ್ರೈನಿಂಗ್ಗೆ ಬಂದಿರೋದು. ಸರಿ ಅಣ್ಣ. ಏನೋ ಮಗ, ನಿನಗ್ ಚಿಕ್ಕಪ್ಪನ್ ತರ ಇದ್ದಾನೆ, ಟ್ರೈನಿಂಗ್ ಬಂದಿದ್ದೀನಿ ಅಂತಾನೆ. ಹೌದು ಕಣೋ, ಇವ್ರ ತುಂಬಾ ಜನ ವಯಸ್ಸಾಗಿರೋರು ಟ್ರೈನಿಂಗ್ ಬಂದಿದ್ದಾರೆ. ಇವ್ರನ್ನೆಲ್ಲ ಈ ವಯಸ್ಸಲ್ಲಿ ಹೆಂಗ್ ಸೆಲೆಕ್ಟ್ ಮಾಡ್ತಾರ ಗೊತ್ತಾಗ್ತಿಲ್ಲ ಕಣೋ. ಇಲ್ಲ ಮಗ, ಇವರೆಲ್ಲ 82ರಲ್ಲೇ ಟ್ರೈನಿಂಗ್ ಸೆಲೆಕ್ಟ್ ಆದವರು. ಅವ್ರಿಗೆ ಹೋಗೋಕೆ ಆಗಿಲ್ಲ. ಆಗಿನ ಸರ್ಕಾರದ ವಿಸರ್ಜನೆಯಿಂದಾಗಿ ಇವರೆಲ್ಲ ಟ್ರೈನಿಂಗ್ ಹೋಗೋದನ್ನೇ ನಿಲ್ಸಿದ್ರು. ನೆಕ್ಸ್ಟ್ ಬಂದಿರೋ ಸರ್ಕಾರಗಳೆಲ್ಲ ಬೇರೆ ಬೇರೆ ಕಾರಣ ಹೇಳಿ ಆರ್ಡರ್ ಕೊಡ್ಲಿಲ್ಲ. 15 ವರ್ಷ ಕೋರ್ಟಲ್ಲಿ ಹೋರಾಡಿ ಆರ್ಡರ್ ತಂದಿದ್ದಾರೆ. 1300 ಜನರು, ಅದರಲ್ಲಿ 100 ಜನ ನಮ್ ಜೊತೆಗೆ ಟ್ರೈನಿಂಗ್ ಬಂದಿದ್ದಾರೆ. 28ನೇ ವಯಸ್ಸಿನಲ್ಲಿ ಸೆಲೆಕ್ಟ್ ಆಗಿ 42 ವಯಸ್ಸಿಗೆ ತರಬೇತಿಗೆ ಬಂದಿದ್ದಾರೆ. ಪಾಪ. ಇವರೆಲ್ಲ ಟ್ರೈನಿಂಗ್ಗೆ ಅಂತಾನೆ ಹುಟ್ಟಿದ್ದಾರೆ ಅನ್ಸುತ್ತೆ. ಓದಿದ್ಯಾ ತಾನೆ? ಅಪ್ಲಿಕೇಶನ್ ಅಲ್ಲಿ ಸೈನ್ ಹಾಕ್ಬೇಕಂತ ಗೊತ್ತಿಲ್ವಾ? ಸೈನ್ ಹಾಕಿದೀನಿ ಅದ್ರಲ್ಲಿ ನಾನು. ಅಲ್ಲಿ ಬಿದ್ದಿದೆ, ಹೋಗ್ ನೋಡು. ಏನೋ ಗುರಾಯಿಸ್ತಿದ್ಯಾ? ಹಾಲ್ ಮುರ್ದಾಕ್ತೀನಿ, ಹೋಗೋ. ಏನ್ ಓದ್ಕೊಂಡಿದ್ದೀರಾ? ಏನ್ ಓದಿದ್ದೀರಾ ಅಂತ ಕೇಳ್ದೆ. ಅದೇ ಅಪ್ಲಿಕೇಶನ್ ಅಲ್ಲಿ ಇದೆಯಲ್ಲ. ತುಂಬಾ ಮಾತಾಡ್ಬೇಡ, ಹೋಗು. ನೆಕ್ಸ್ಟ್. MA ಕ್ರಿಮಿನಾಲಜಿ ಓದಿದ್ಯಾ? ಎಸ್ ಮೇಡಮ್, ಅದ್ರಲ್ಲಿ ಇವನು ಗೋಲ್ಡ್ ಮೆಡಲಿಸ್ಟು. ಹಾಗಿದ್ದಾಗ ಯಾಕೆ ಕೆಲ್ಸಕ್ಕೆ ಬಂದೆ? ಎದ್ದೋಳ. ಕಟಿಂಗು ಹೀಗೆ ಇರ್ಬೇಕು. ತಲೆಯಲ್ಲಿ ಕೂದಲು ಜಾಸ್ತಿ ಇರಬಾರ್ದು. ಯಾರ ತಲೆಯಲ್ಲಾದ್ರೂ ಕೂದಲು ಜಾಸ್ತಿ ಇದ್ರೆ ಸಾಯಿಸ್ಬಿಡ್ತೀನಿ. ಏಳು ಜನ ಅಪ್ಲಿಕೇಶನ್ ಹಾಕಿದ್ದು, ಇಬ್ರು ಮಾತ್ರ ಸೆಲೆಕ್ಟ್ ಆಗಿದ್ದು. ಹೌದಾ? ನಾನು ಡೈರೆಕ್ಟ್ ಆಗಿ ಬಂದೆ. ರೋಲ್ ಕಾಲ್ ಪ್ರೈಡ್. ಅಟೆನ್ಷನ್. ಈ ಅಟೆನ್ಷನ್ ಸ್ಟ್ಯಾಂಡರ್ಡ್ಸ್ ಎಲ್ಲ ನಿಮಗೆ ಇದೇನು ಹೊಸದಲ್ಲ. ನಿಮಗೆ ಸ್ಕೂಲಿಂದನೇ ಗೊತ್ತಿರುತ್ತೆ. ಆದ್ರೆ ಪೊಲೀಸಲ್ಲಿ ನಾವು ಒಂದ್ಸಲ ಅಟೆನ್ಷನ್ ಕೊಟ್ವಿ ಅಂತ ಅನ್ಕೊಳ್ಳಿ, ನೀವೆಲ್ಲರೂ ಹಾವೇ ಕಚ್ಚಿದ್ರು ಕೂಡ ಅಲ್ಲಿಂದ ಕಾಲನಿ ಎತ್ತಬಾರ್ದು. ಸೊಳ್ಳೆ ಕಚ್ಬಿಡ್ತು ಸರ್. ಸೊಳ್ಳೆ ಕಚ್ಬಿಡ್ತು ಸರ್. ಏನೋ ಇದನ್ನ ಸ್ಕೂಲ್ ಅಂತ ತಿಳ್ಕೊಂಡ್ಯಾ? ಫ್ರಾಗ್ ಜಂಪ್ ಪೊಸಿಷನ್. ಫ್ರಾಗ್ ಜಂಪ್ ಪೊಸಿಷನ್ ಅಂದ್ರೆ ಏನು ಅಂತ ಗೊತ್ತೇನೋ? ಕಪ್ಪೆ ಹಾಗೆ ಕೂತ್ಕೊಂಡು ಹಾರ್ತಾ ಹಾರ್ತಾ ಹೋಗ್ಬೇಕು. ಫ್ರಾಗ್ ಜಂಪ್ ಪೊಸಿಷನ್. ಏನ್ರ ನಗ್ತಾ ಇದ್ದೀರಾ? ಇಲ್ಲೇ ನಾಟಕ ಕಂಪನಿ ನಡೆಸ್ತಾ ಇದ್ದೀನಾ? ನಗ್ತಿರೋ 3 ಜನನು ಫ್ರಾಗ್ ಜಂಪ್ ಪೊಸಿಷನ್ ತಗೊಂಡ್ರು. ಫ್ರಾಗ್ ಜಂಪ್ ಪೊಸಿಷನ್. ಎಲ್ಲರೂ ಎದ್ದು ಹೋಗಿ.
ಪೊಲೀಸ್ ಇದು ಡಿಸಿಪ್ಲಿನ್ ಫೋರ್ಸ್. ಇಲ್ಲಿ ಆದೇಶಕ್ಕೆ ಮಾತ್ರ ಕೆಲಸ. ನಿಮ್ಮ ವರ್ತನೆನೆಲ್ಲ ನನ್ನ ಪೊಲೀಸ್ ಗೇಟ್ ಇಂದ ಹೊರಗಡೆ ಇಟ್ಕೊಳ್ಳಿ, ಸರಿ ಅಲ್ವಾ? ನೀವು ಒಟ್ಟು 350 ಜನ ಇದ್ದೀರಾ. ನಮ್ಮಲ್ಲಿ 6 ಟಾಯ್ಲೆಟ್ ಮಾತ್ರ ಇವೆ. ನೀವು ಬೆಳಿಗ್ಗೆ ಎದ್ದು ನಿಮ್ಮ ಬೆಳಗಿನ ಕಾರ್ಯಗಳನ್ನೆಲ್ಲ ಮಾಡ್ತಿರೋ ಇಲ್ವೋ ಅದ್ರ ಬಗ್ಗೆ ನನಗೆ ಬೇಕಾಗಿಲ್ಲ. ಬೆಳಿಗ್ಗೆ 4:59ಕ್ಕೆ ನೀವು ಗ್ರೌಂಡ್ ಅಲ್ಲಿ ಅಸೆಂಬಲ್ ಆಗಿರ್ಬೇಕು. 5 ಗಂಟೆಗೆ ಬಂದ್ರು ಕೂಡ ನಾನು ಯಾರನ್ನು ಗ್ರೌಂಡ್ ಒಳಗಡೆ ಸೇರಿಸೋದಿಲ್ಲ. ಸ್ಕ್ವಾಡ್ ಅಟೆನ್ಷನ್. ಸರ್, ಎಲ್ಲರೂ ಪ್ರೆಸೆಂಟ್ ಸರ್. ನಾನೇ ನಿಮ್ಮ ಟ್ರೈನಿಂಗ್ ಇನ್ಸ್ಪೆಕ್ಟರ್. ನನ್ನ ಹೆಸರು ಮಹೇಶ್ವರ್. ನಿಮಗೆ 9 ತಿಂಗಳು ಟ್ರೈನಿಂಗ್ ಇಲ್ಲೇನೆ. ಚೆನ್ನಾಗಿ ಟ್ರೈನಿಂಗ್ ಮುಗಿಸಿ. ನಿಮ್ಗೇನಾದ್ರೂ ಸಮಸ್ಯೆ ಇದ್ರೆ ಕೇಳಿ. ಏಯ್ ಮಗ, ನಿಮ್ ಚಿಕ್ಕಪ್ಪನೇ. ಸಾರ್, ಹೇಳಿ. ಇಲ್ಲಿ 6 ಟಾಯ್ಲೆಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇಷ್ಟು ಜನ ಇದೀವಿ, ಇನ್ನೂ 4-5 ಟಾಯ್ಲೆಟ್ ಸೇರ್ಸ್ಕೊಟ್ರೆ ಸಹಾಯ ಆಗುತ್ತೆ ಸರ್. ನೀವೆಲ್ಲ ನಿಮ್ಮ ಹೆಂಡತಿನ ಕರ್ಕೊಂಡು ಹನಿಮೂನಿಗೆ ಬಂದಿಲ್ಲ. ನಿಮಗೆ ಬೆಡ್, ತಲೆದಿಂಬು ಎಲ್ಲ ಹಾಕೊಡೋದಕ್ಕೆ. ಪೊಲೀಸ್ ಟ್ರೈನಿಂಗ್ ಬಂದಿರೋದು. ಯಾವ್ದಾದ್ರು ಒಬ್ಬ VIP ಬಂದೋಬಸ್ತ್ಗೆ ಹೋದ್ರೆ ಯಾರು ನಿಮ್ಗೆ 5 ಸ್ಟಾರ್ ಹೋಟೆಲ್ ನಲ್ಲಿ ರೂಮ್ ಹಾಕೊಡೋದಿಲ್ಲ. ನಗರ ನಿಗಮದ ಟಾಯ್ಲೆಟ್ ಅಲ್ಲೋ ಕಲ್ಯಾಣ ಮಂಟಪದಲ್ಲೋ ಎಲ್ಲರೂ ಕ್ಯೂನಲ್ಲಿ ನಿಂತ್ಕೊಂಡು ಕೆಲಸನ ಮುಗಿಸಿ ಡ್ಯೂಟಿಗೆ ಜಾಯಿನ್ ಆಗ್ಬೇಕು. ಅದಕ್ಕೆ ಬೇಕಾದ ಟ್ರೈನಿಂಗ್ ಇದು. ನೀವ್ ಯಾರು ಪೊಲೀಸ್ ಅಲ್ಲ, ಪೊಲೀಸ್ ಟ್ರೈನಿಂಗಿಗೋಸ್ಕರ ಬಂದಿರೋದು. ಈಶ್ವರ್ ಮೂರ್ತಿ ಸರ್, ಎಷ್ಟು ಟಾಯ್ಲೆಟ್ ಕೊಟ್ಟಿದ್ದೀರಾ? 6 ಟಾಯ್ಲೆಟ್ ಕೊಟ್ಟಿದ್ದೀವಿ ಸರ್. 6 ಟಾಯ್ಲೆಟಾ? ಯಾಕಷ್ಟು ಕೊಟ್ಟಿದ್ದೀರಾ? 1 ಕಡಿಮೆ ಮಾಡಿ. 5 ಸಾಕು. ಸರಿ ಸರ್. ಪೊಲೀಸ್ ಟ್ರೈನಿಂಗ್ ಅಲ್ಲಿ ಸಮಸ್ಯೆ ಇರುತ್ತೆ. ಸಮಸ್ಯೆ ಇದ್ರೂ ಸಮಸ್ಯೆ ಇಲ್ಲ ಅಂತಾನೆ ಹೇಳ್ಬೇಕು. ಅದೇನೆ ನಿಮಗಿಲ್ಲಿ ಮೊದಲ ಟ್ರೈನಿಂಗ್. ತಮ್ಮ, ನೀವೇನೋ ಕೇಳಿದ್ರಲ್ಲ? ಇಲ್ಲ ಸರ್, ಏನೂ ಇಲ್ಲ. ಇಲ್ಲ, ಏನೋ ಕೇಳ್ದಂಗಿತ್ತು. ಇಲ್ಲ ಏನಿಲ್ಲ. ನಿನಗೆ ಮಂಗನ್ ತರ ಫ್ರಂಟ್ ರೋ ಹಾಕೋದಕ್ ಬರುತ್ತಾ? ಗೊತ್ತಿಲ್ಲ ಕಲ್ತ್ಕೋ. ಸರ್. ಫ್ರಂಟ್ ರೋಲ್ ಹಾಕ್ತಾನೆ, ನಿಂತ ಜಾಗಕ್ಕೆ ಹೋಗು. ಹೋಗು. ಈಗ ಹೇಳ್ರಪ್ಪ, ನಿಮ್ಗೆ ಏನಾದ್ರೂ ಸಮಸ್ಯೆ ಇದೆಯಾ? ಕೇಳಿಸಿಲ್ಲ? ಸ್ವಲ್ಪ ಜೋರಾಗಿ ಹೇಳಿ. ಇನ್ನು ಜೋರಾಗಿ, ನನ್ ಕಿವಿ ಕೇಳಿಸಿಲ್ಲ. ಗ್ರೌಂಡೇ ಇಲ್ಲಿಂದ 2 ಕಿಲೋಮೀಟರ್ ದೂರ ಇದೆ. ಅದಲ್ದೆ ತುಪಾಕಿ ಇಟ್ಕೋಬೇಕು, ಮೆಸ್ ಹತ್ರ ಹೋಗ್ಬೇಕು. ಏನೋ ನಮ್ ಕತೆ ಇದು. ಪರೇಡೆ ಮಾಡಿಸ್ದೆ ನಮಗೊಂದ್ ದಿನಕ್ಕೆ 5 ಕಿಲೋಮೀಟರ್ ಓಡಿಸ್ತಾ ಇದಾರಲ್ವ ಇವರು. ನಾಳೆ ಸ್ಕ್ವಾಡ್ ಅಂತ ಈಶ್ವರ ಮೂರ್ತಿ ಹೇಳಿದ್ರೆ ಈಗ ಹೋಗಿ ದೇವ್ರಿಗೆಲ್ಲರೂ ಕೈ ಮುಗಿತಾ ಇದಾರೆ. ಈಶ್ವರ್ ಮೂರ್ತಿ ಒಬ್ಬ ಡೇಂಜರ್ ವ್ಯಕ್ತಿ. ಅವ್ರ ಸ್ಕ್ವಾಡ್ ಮಾತ್ರ ಯಾವುದೇ ಕಾರಣಕ್ಕೂ ಹೋಗ್ಬಾರ್ದು. ಯಾಕೆ? ಪರೈಡ್ ಮಾಡಿಸಿ 18 ಜನ ಸಾಯಿಸಿದ್ದಾರೆ. ನಿನಗೆ ಗೊತ್ತು? ನಮ್ಮಣ್ಣ ಪೊಲೀಸ್ ಆಗಿದ್ದಾರೆ. ಅವ್ರು ನನ್ನ ಕರ್ಕೊಂಬಂದ್ ಬಿಡ್ಬೇಕಾರೆ ಅದೇ ಹೇಳಿದ್ರು. ಏಯ್, ಯಾರೋ ಒಳಗೆ ಬರ್ತಾ ಇಲ್ಲಪ್ಪ. ಬಂದ್ರೆ ಬಂದ್ಬಿಡಲ್ವಾ? ನೀನ್ ಬರೋ ಹಾಗೆ ಮಾಡ್ತೀನಿ ನಾನು. ಯಾರೋ ಅವನು? ಗೊತ್ತಿಲ್ಲ ಅಣ್ಣ. ನೀನ್ ಯಾಕ ಮುಖ ಹಾಗಿಟ್ಕೊಂಡಿದ್ಯಾ? ಯಾರದು? ವೇಸ್ಟ್ ಫೆಲ್ಲ ಇವನೇನಾ? ಹೋಗ ಇಲ್ಲಿಂದ. ಟಾಯ್ಲೆಟ್ ಹೋಗೋ ಜಾಗದಲ್ಲಿ ಪೋಸ್ ಕೊಡ್ತಾ ನಿಂತಿಯಾನೆ. ಮಗ, ನಾನು ಹೋಗ್ತೀನಿ, ನೀನ್ ಬಂದ್ಬಿಡು. ವೆಲ್ಕಮ್ ಸರ್. Cadets, I am Sanjay Kumar.
ಯುವರ್ ಟ್ರೈನಿಂಗ್ ಪ್ರಿನ್ಸಿಪಲ್ ಒಬ್ಬೊಬ್ಬ ಪೊಲೀಸ್ ಅವನಿಗೂ ಒಂದು ಕಾಲೇಜ್ ಈ PRS ಆಗಿರುತ್ತೆ. ಅದು ಹೋಗ್ತಾ ಹೋಗ್ತಾ ನಿಮ್ ಟ್ರೈನಿಂಗ್ ಡೇಸ್ ಅಲ್ಲಿ ನೀವೇ ಅರ್ಥ ಮಾಡ್ಕೋತೀರಾ. ಅಂಡ್ ಐ ಥಿಂಕ್ ಯು ಪೀಪಲ್ ಆರ್ ರಿಯಲಿ ಲಕ್ಕಿ ಬಿಕಾಸ್ ಮಿಸ್ಟರ್ ಈಶ್ವರ ಮೂರ್ತಿ ಈಸ್ ಹಿಯರ್. He is the only trainer from Karnataka to win a gold medal in all India level parade competition. ನನಗೂ ನನ್ನ ಟ್ರೈನಿಂಗ್ ಅಲ್ಲಿ ಇನ್ಸ್ಟ್ರಕ್ಟರ್ ಆಗಿದ್ರು. ಎನಿವೇಸ್ ಕಂಪ್ಲೀಟ್ ಯುವರ್ ಟ್ರೈನಿಂಗ್ ಪ್ರಾಪರ್ಲಿ ಅಂಡ್ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ನಿಮ್ಗೆ ಯಾರಿಗಾದ್ರೂ ಕೊರತೆ ಇದ್ರೆ ಧಾರಾಳವಾಗಿ ಹೇಳ್ಬೋದು. ನಿಮ್ಗೆ ಯಾರಿಗಾದ್ರೂ ಇಲ್ಲಿ ಸಮಸ್ಯೆ ಇದೆಯೇನಪ್ಪ? ಸಮಸ್ಯೆ ಇದ್ರೆ ಸಾರ್ ಹತ್ರ ಹೇಳ್ಬೋದು. ಸರ್, ಇಲ್ಲಿ ಯಾರಿಗೂ ಯಾವ ಸಮಸ್ಯೆನೂ ಇಲ್ಲ ಸರ್. ಫಾಲ್ ಔಟ್. Tell me what's your problem? Sir, as you know, there are 350 trainees over here, including myself, but only 5 toilets are provided to us. The problem we faced today morning due to the shortage is unspeakable, sir. So I kindly request for more toilets to be provided, sir. ಇಲ್ಲಿ ಸಾಕಷ್ಟು ಟಾಯ್ಲೆಟ್ಸ್ ಇದೆಯಲ್ಲ, ನೀವ್ ಯಾಕೆ ಬರೀ 5 ಟಾಯ್ಲೆಟ್ಸ್ ನ ಪ್ರೊವೈಡ್ ಮಾಡಿದೀರಾ? ಸರ್, ಇಲ್ಲಿ ಕೆಲವು ವಿಷಯಗಳನ್ನ ಅಭ್ಯಾಸ ಮಾಡ್ಕೋಬೇಕು. ನಮ್ಮಿಂದ ಆಗದಿರೋಂತ ವಿಷಯಗಳನ್ನ ಹೇಗ್ ಸರ್ ಅಭ್ಯಾಸ ಮಾಡ್ಕೊಳ್ಳೋದು? ಟಾಯ್ಲೆಟ್ ಅಲ್ಲಿ ಏನು ಅಭ್ಯಾಸ ಮಾಡಿಸ್ತೀರಾ? ಎಕ್ಸ್ಟ್ರಾ ಟಾಯ್ಲೆಟ್ಸ್ ನ ಪ್ರೊವೈಡ್ ಮಾಡಿ. ಇಲ್ಲ ಸರ್, ಈ PRS ಅಂತ ರೂಲ್ಸ್ ಇದೆ, ಅದನ್ನ ಯಾರಿಗೋಸ್ಕರ ಬದಲಾಯಿಸೋಕ್ಕಾಗಲ್ಲ. ಇಲ್ಲಿ ನಾನಿದ್ದೀನಿ, ಯಾವ ಸಮಸ್ಯೆನೂ ಬರ್ದಾಗ ನೋಡ್ಕೋತೀನಿ. ಓಕೆ, ಕ್ಯಾರಿ ಆನ್. ಸ್ಕ್ವಾಡ್ ಮಾಡಿ. ಲೆಟ್ ದ ಟ್ರೈನಿಂಗ್ ಬಿಗಿನ್. ರಾಕೇಶ್ ಕುಮಾರ್. ಎಸ್ ಸರ್. ಗಣೇಶ್. ಎಸ್ ಸರ್. ಕಾರ್ತಿಕ್. ಎಸ್ ಸರ್. ರಂಜನ್. ಎಸ್ ಸರ್. ವಸಂತ್. ಗಣೇಶ್. ಸಾಗರ್. ಎಸ್ ಸರ್. ವಿಜಯ್. ಎಸ್ ಸರ್. ಕಾದರ್ ಭಾಷಾ. ಎಸ್ ಸರ್. ಸಂತೋಷ್. ಎಸ್ ಮೇಡಮ್. ಧನಂಜಯ್. ಎಸ್ ಸರ್. ನನ್ನ ಹೆಸರು ವಿಜಯ್ ಕುಮಾರ್, ನಾನೇ ನಿಮ್ಗೆಲ್ಲ ಟ್ರೈನಿಂಗ್ ಇನ್ಸ್ಟ್ರಕ್ಟರ್. ಸ್ಕ್ವಾಡ್ ಅಟೆನ್ಷನ್. ಎಲ್ಲರೂ ಕ್ಯಾಪ್ ರಿಮೂವ್ ಮಾಡಿ. ಯಾವೂರು? ಸರ್, ನಮ್ದು ಕಾರ್ಕಳ ಸರ್. ಇಲ್ಲಿಗೆ ಯಾಕೆ ಬಂದೆ? ಸರ್, ಇಲ್ಲಿಗೆ ಯಾಕೆ ಬಂದಿದ್ಯಾ? ಪೊಲೀಸ್ ಟ್ರೈನಿಂಗ್ ತಗೊಳಕ್ ಬಂದೆ ಸರ್. ಓ, ಪೊಲೀಸ್ ಟ್ರೈನಿಂಗ್ ತಗೊಂಡು ಪೊಲೀಸ್ ಟ್ರೈನಿಂಗ್ ಮಾಡಿ ಏನೋ ಮಾಡ್ಬೇಕು ಅನ್ಕೊಂಡಿದ್ಯಾ? ಸರ್, ಕಳ್ಳರನ್ನೆಲ್ಲ ಹಿಡಿತೀನಿ ಸರ್. ಕಳ್ಳನೆ ತಿರುಗಿ ಬಂದು ನಿನ್ನ ಹಿಡ್ಕೊಂಡ್ರೆ ದಪ್ಪು ಹೊಟ್ಟೆ ಇಟ್ಕೊಂಡು ತಲೆಯಲ್ಲಿ ಕೂದಲು ಬೇರೆ ಇಲ್ಲ. ಎಷ್ಟು ಮಕ್ಕಳ ನಿಂಗೆ? ಸರ್, ಮದ್ವೆನೇ ಆಗಿಲ್ಲ ಸರ್. ಪೊಲೀಸ್ ಕೆಲಸ ಸಿಕ್ಕದ್ಮೇಲೆ ಮದುವೆ ಮಾಡ್ಕೋಬೇಕು ಅಂತ ಶಪಥ ಮಾಡಿದ್ದೀನಿ. ಹಾಗಾದ್ರೆ ಮಾಡಬೇಡ, ಮತ್ತೊಬ್ಬರನ್ನ ಹಿಡಿಯೋ. ಯಾಕೋ ನಗ್ತಾ ಇದ್ಯಾ? ನಾನಿಲ್ಲಿ ಬೆತ್ತಲಾಗಿ ನಿಂತಿದ್ದೀನ? ನಗ್ತಿದ್ದಾನೆ. ಹೇಳು, ಯಾಕೆ ಶೋ ಮಾಡಿಲ್ಲ? ಇಲ್ಲ ಸರ್, ಬೆಳಿಗ್ಗೆ ಶೇವ್ ಮಾಡೇ ಬಂದೆ ಸರ್. ನಿಮ್ ಮಕ್ಕಳು ಮಾಡೋದು ಹೇಳ್ಕೊಡ್ತೀಯಾ? ಹೇಳ್ಕೊಡ್ತೀಯಾ? ಹೇಳ್ಕೊಡಲ್ಲ ಸರ್. ನಾನು ಹೇಳೋದನ್ನ ಮಾತ್ರ ಮಾಡು, ಪ್ರಶ್ನೆ ಕೇಳ್ಬೇಡ. ಹಾ, ಸರಿ ಸರ್. ಎಷ್ಟು ವಯಸ್ಸು? ತಾತನಾಗೆ ಟ್ರೈನಿಂಗ್ ಮುಗಿಸಿ ರಿಟೈರ್ ಆಗಿ ಮನೆಗೆ ಹೋಗ್ತೀಯಾ? ಇಲ್ಲ ಸರ್, 44 ವರ್ಷ ಅಷ್ಟೇ. 44 ವರ್ಷ ಅಷ್ಟೇನಾ? 44 ವರ್ಷ ಚಿಕ್ಕ ವಯಸ್ಸೇನೆ. ಏನೋ ಇದು? ಏನೋ ನೀನೇ ತಾನೇ ಟಾಯ್ಲೆಟ್ ವಿಷಯನ ಬೆಳಿಗ್ಗೆ 5 ನಿಮಿಷ ಆಂಗ್ಲ ಭಾಷೆಯಲ್ಲಿ ಮಾತಾಡ್ದೋನು? ಎಸ್ ಸರ್. ನಿನಗೆ ಕನ್ನಡ ಭಾಷೆ ಬರೋದಿಲ್ವಾ? ಬರುತ್ತೆ ಸರ್. ಯಾವೂರು? ರಾಮನಗರದ ಹತ್ರ ಬಿದಿರ್ಕೋಟೆ ಸರ್. ಏನು ಓದಿದ್ಯಾ? MA ಕ್ರಿಮಿನಾಲಜಿ. ಯಾವ ವರ್ಗ, ಯಾವ ಜಾತಿ ಅಂತ ಕೇಳಿದೆ? ಹೊಸ ಜಾಗದಲ್ಲಿ ಜಾತಿ ಹೇಳೋ ಅಭ್ಯಾಸ ಇಲ್ಲ. ಅಪ್ಲಿಕೇಶನ್ ಅಲ್ಲಿ ಜಾತಿ ಹೇಳ್ದೇನೆ ಅಪ್ಲೈ ಮಾಡಿದ್ಯಾ? ಜಾತಿ ಹೇಳ್ದೇನೆ ಸರ್ಕಾರಿ ಕೆಲಸ ಸಿಕ್ಕಿದ್ಯಾ? ಓಹೋ, ನೀನು ಕ್ರಾಂತಿಕಾರಿನಾ? ಪೊಲೀಸ್ ಅವ್ರನ್ನ ಕ್ರಾಂತಿಕಾರಿಗಳಾಗಿ ಮಾಡಕ್ ಬಂದಿದ್ಯಾ? ಪೊಲೀಸ್ ಅವ್ರಿಗೆಲ್ಲ ಕ್ರಾಂತಿಕಾರಿಗಳಾಗಿ ಬರೋದಿಲ್ಲ. ಬೆಳಿಗ್ಗೆ ಅಷ್ಟೊಂದು ಜನ ಮಾತಾಡದೆ ಇದ್ರು, ನೀನ್ ಮಾತ್ರ ಅಷ್ಟೊಂದು ಪೊಗನಲ್ಲಿ ಮಾತಾಡ್ದೆ. ಆಗ್ಲೇ ನಿನ್ನ ಹೊಡೆದು ಓಡಿಸ್ತಾ ಇದ್ದೆ, ಕಮಾಂಡರ್ ಇದ್ದಕ್ಕೆ ಬಿಟ್ಟೆ. 82 ಬ್ಯಾಚ್ ಎಷ್ಟು ಜನ ಇದ್ದೀರಪ್ಪ?
ಕೋರ್ಟಲ್ಲಿ ಕೇಸ್ ಆಗಿ ಬಂದಿರೋರೆಲ್ಲ ಕೈ ಎತ್ತಿ. 82 ಬ್ಯಾಚ್ ಎಲ್ಲ ಕೈ ಎತ್ತಿ. ನಾನು ಹೇಳೋರೆಲ್ಲ ಹೊರಗಡೆ ಬನ್ನಿ. 1 2 3 4 5 6 7 8. ಈ PRS ಅಲ್ಲಿ ಗೇಮೇ ಮೇನು. ಈ ಗೇಮ್ ಪ್ರಕಾರನೇ ನಾನ್ ಕರ್ಕೊಂಡು ಹೋಗ್ತೀನಿ. ಈ PRS ಅಲ್ಲಿ ಟ್ರೈನಿಂಗ್ ಮಾಡೋದು ತುಂಬಾ ಕಷ್ಟ. ಈ ವಯಸ್ಸಾದವರು ಕಾಲ್ ಸರಿ ಇಲ್ದವರೆಲ್ಲ ಈಗ್ಲೇ ಓಡೋಗ್ಬಿಡಿ. ಈಶ್ವರಮೂರ್ತಿ ಸ್ಕ್ವಾಡ್ ಅಂದ್ರೆ ಅದು ಮಿಡಲ್ ಸ್ಕ್ವಾಡ್. ಈ ಮುದುಕರು, ಜಾಸ್ತಿ ವಯಸ್ಸಾದವರು, ಮಾತಾಡೋರು ಇವರೆಲ್ಲ ನಂಗೆ ಸೆಟ್ ಆಗೋದಿಲ್ಲ. ನಿಮ್ಮೆಲ್ರಿಗೂ 2 ಬುದ್ಧಿವಂತಿಕೆ ಚಾನ್ಸ್ ಕೊಡ್ತೀನಿ. 1, CDI ಕೈಕಾಲು ಹಿಡ್ಕೊಂಡು ಯಾವ್ದಾದ್ರು ಬೇರೆ ಸ್ಕ್ವಾಡ್ಗೆ ಹೋಗ್ಬಿಡಿ. ಇಲ್ಲ ಅಂದ್ರೆ ರಾತ್ರಿ 10 ಗಂಟೆಗೆ ಒಂದು ಲಾಸ್ಟ್ ಬಸ್ ಇದೆ. ಆ ಬಸ್ನ ಹತ್ತಿ 8 ಜನನು ಊರ್ ಕಡೆ ಓಡೋಗ್ಬಿಡಿ. ನಾಳೆಯಿಂದ ನೀವ್ 8 ಜನರು ನನ್ನ ಕಣ್ಣು ಮುಂದೆ ಕಾಣಿಸ್ಕೋಬಾರ್ದು. ನೀನೇ ಈ ಸ್ಕ್ವಾಡ್ ಲೀಡರ್. ಇಲ್ಲಿ ಏನೇ ನಡೆದ್ರು ನನಗ್ ಬಂದು ಹೇಳ್ಬೇಕು, ಸರಿನಾ? ಸರಿ ಸರ್. ಈ ಟ್ರೈನಿಂಗ್ ಅನ್ನೋದು ದೇಹನ ಮೈಂಡ್ ನ ಶಕ್ತಿಯುತ ಮಾಡೋದಕ್ಕೆ, ಸ್ಪರ್ಧೆ ಮಾಡೋದಕ್ಕಲ್ಲ. ಗೌರ್ಮೆಂಟ್ ಕೆಲಸ ಸಿಗೋದೇ ಕಷ್ಟ. ಸರಿಯಾಗಿ ತರಬೇತಿ ತಗೊಂಡು ಹೊರಗಡೆ ಹೋಗೋದನ್ನು ಕಲ್ತ್ಕೊಳ್ಳಿ, ಓಕೆನಾ? ಅಟೆನ್ಷನ್ ಸಿಟೀಸ್. ನನ್ನ ಹೆಸರು ಮಧು. ಬೆಂಗಳೂರು ಚಾಮರಾಜಪೇಟೆ ಪೊಲೀಸ್ ಸ್ಟೇಷನ್ ಅಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದೀನಿ. ನಾನು ನಿಮಗೆ ಲಾ ಕ್ಲಾಸ್ ತಗೊಳಕ್ ಬಂದಿದ್ದೀನಿ. ಇವರು ಕೂಡ ಲಾ ಕ್ಲಾಸ್ ತಗೋತಾರ. ಲಾ ಅಲ್ಲಿ ಏನೇ ಡೌಟ್ ಇದ್ರು ನನ್ನ ಹತ್ರ ಕೇಳ್ಬೋದು. ಆದ್ರೆ ನನಗೊಂದು ಡೌಟು, ನೀವೆಲ್ಲ ಯಾಕೆ ಪೊಲೀಸ್ ಕೆಲ್ಸಕ್ಕೆ ಬಂದಿದ್ದೀರಾ? ತಮ್ಮ ನೀನ್ ಹೇಳು. ನೀನೇನೆ ಸರ್. ಮನಸ್ಸಿಗೆ ಅನ್ಸಿದ್ದನ್ನ ಹೇಳ್ಬೇಕು. ಸರಿ ಸರ್. ಹೇಳಿ. ಪೊಲೀಸ್ ಆದ್ರೆ ಎಲ್ಲರನ್ನು ಹೊಡಿಬೋದು ಸರ್. ಮಾಮೂಲಿ ತಗೋಬಹುದು, ಹಂಗೆ ಸೆಟ್ಲ್ ಆಗ್ಬೋದು. ನೀವು ರೌಡಿ ಆಗ್ಬೋದಿತ್ತಲ್ವಾ? ನಿಮಗೆ ಇಷ್ಟ ಬಂದಾಗಿರ್ಬೋದಿತ್ತು. ತುಂಬಾ ಮಾಮೂಲಿ ಬರ್ತಾ ಇತ್ತು. ಸರ್, ಇದು ಲೈಸೆನ್ಸ್ ಇಟ್ಕೊಂಡು ಮಾಡೋದಲ್ವಾ ಸರ್? ಹೊಡಿಬೇಕು ಅಂತ ಬಂದಿದ್ಯಾ? ಹೌದು ಸರ್. ಕೂತ್ಕೋ. ತಮ್ಮ ನೀನ್ ಹೇಳಪ್ಪ. ಸರ್, ಅದು ಊರಲ್ಲಿ ಹುಡುಗಿ ಕೊಡ್ತೀನಿ ಅಂದ್ರು, ಅದಕ್ಕೆ ಪೊಲೀಸ್ ಕೆಲ್ಸಕ್ಕೆ ಬಂದೆ. ಕೂತ್ಕೋ. ಕಾರಣನೇ ಹೊಸದಾಗಿದೆಯಲ್ಲ. ನೀವು? ಸರ್, ಈ ವೇಸ್ಟ್ ಆಗಿರೋ ಜಗತ್ತಲ್ಲಿ ಈ ಹೋರಾಟ ಜಗಳ ಅಂತ ಟೈಮ್ ವೇಸ್ಟ್ ಮಾಡೋರ್ನೆಲ್ಲ ಶೂಟ್ ಮಾಡಬೇಕು ಸರ್. ಅದಕ್ಕೆ ಪೊಲೀಸ್ ಕೆಲ್ಸಕ್ಕೆ ಬಂದೆ. ಕೂತ್ಕೋ. ನಿಮ್ಮ ಜೀವನದಲ್ಲಿ ಯಾವತ್ತೂ ಮೊದಲನೇದಾಗಿ ಒಬ್ಬ ಪೊಲೀಸ್ನ ಎದುರಾಗಿದ್ರಿ? ನೆನಪಿದೆಯಾ? ನೆನಪಿರೋರೆಲ್ಲ ಕೈ ಎತ್ತಿ. ಹಾಗಾದ್ರೆ ಆ ಅನುಭವ ನಿಮ್ಮೆಲ್ರಿಗೂ ನೆನಪಿದೆ. ಅದೇ ಪೊಲೀಸ್. ಏನು ಇಲ್ದವ್ರಿಗೆ ತುಂಬಾ ದೊಡ್ಡ ನಂಬಿಕೆ ಅಂದ್ರೆ ದೇವ್ರು. ಅವನಿಗೊಂದು ಕಷ್ಟ ಅಂತ ಬಂದ್ರೆ ದೇವ್ರ ಹತ್ರ ಹೋಗಿ ನಿಲ್ತಾನೆ. ದೇವ್ರನ್ನ ಬಿಟ್ರೆ ಅವ್ರು ಯಾರ ಹತ್ರ ಬಂದು ನಿಲ್ತಾರೆ ಗೊತ್ತಾ? ನಾಳೆ ಕಾಕಿ ಶರ್ಟ್ ಹಾಕೊಳ್ಳೋ ನಿಮ್ಮ ಹತ್ರನೇ. ಸರ್, ನನ್ನನ್ನ ಒಬ್ಬ ಹೊಡೆದ. ಸರ್, ನನ್ನ ಗಂಡನಿಗೆ ಇನ್ನೊಬ್ಳ ಜೊತೆ ಸಂಬಂಧ ಇದೆ, ಬಂದ್ ಕೇಳಿ ಅಂತ. ಅವ್ರ ಅಣ್ಣ ತಮ್ಮನ ಹತ್ರನೂ ಹೇಳದೇ ಇರೋ ವಿಷಯಗಳನ್ನ ನಿಮ್ಮ ಹತ್ರ ಹೇಳ್ಕೊತಾರೆ. ಪೊಲೀಸ್ ಒಬ್ಬ ಸಮಾಜದ ವೈದ್ಯ. ಇದನ್ನ ಕೆಲ್ಸ ಅಂತ ನೋಡಿದ್ರೆ ಒಳ್ಳೆ ವರಮಾನ ಬರುವಂತ ಕೆಲ್ಸ. ಆದ್ರೆ ಸೇವೆ ಅಂತ ಅಂದ್ಕೊಂಡ್ರೆ ಜನರಿಗೆ ನೀವು ದೇವರಾಗಿ ಬದಲಾಗಬಹುದು. ದುಡಿಯೋ ಜನರ ಹಕ್ಕನ್ನು ಉಳಿಸೋದಿಕ್ಕೆ, ನ್ಯಾಯವಾದ ಹೋರಾಟಗಳನ್ನ ಬೆಂಬಲಿಸೋದಿಕ್ಕೆ, ಹೆಣ್ಣು ಮತ್ತು ಮಕ್ಕಳಿಗೆ ಗೌರವ ಕೊಡುವಂತವ್ರು ಎಲ್ಲೇ ಇದ್ರು ನನ್ನ ನಿಷ್ಠೆನ ಯಾರಿಗೋಸ್ಕರ ದುಡ್ಡಿಗೆ ಮಾರೋದಿಲ್ಲ ಅನ್ನೋ ಛಲ ಇರೋಂತವನು. ಈ ಎಲ್ಲಾ ಗುಣಗಳನ್ನ ನಾನು ಈ ತರಬೇತಿಯಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಹೊಸದಾಗಿ ಜನಗಳ ಸೇವೆ ಮಾಡೋಕ್ ಬಂದಿರೋ ನಿಮ್ಮೆಲ್ರಿಗೂ ನನ್ನ ಕ್ರಾಂತಿಕಾರಿ ಶುಭಾಶಯಗಳು. ಏಯ್, ಇವ್ರನ್ನೆಲ್ಲ ಯಾರು ತಲೆಗೆ ಹಾಕೋಬೇಡಿ. ಇವತ್ತು ನೈಟೇ ಊರು ಬಿಟ್ಟು ಹೋಗ್ತಾರೆ. 1998 ಬ್ಯಾಚ್ ಅಲ್ಲಿ ಒಟ್ಟು 2500 ಜನ. ಅವನೇ ನಮ್ಮ ಪೊಲೀಸ್ ಎಕ್ಸಾಮಿನೇಷನ್ ಅಲ್ಲಿ 98% ತಗೊಂಡು ಪಾಸ್ ಆಗಿದ್ದಾನೆ ನೋಡು. ಅವನಿವತ್ ನೈಟೇ ಕೆಲ್ಸ ಬಿಟ್ಟು ಹೊಡೋಗ್ತಾನೆ ನೋಡು. ನಾಳೆ ಬೆಳಿಗ್ಗೆ ನೋಡು, ಖಂಡಿತ ಬರಲ್ಲ. ಅವ್ನ್ ಖಂಡಿತ ಹೋಗಲ್ಲ ಕಣೆ. ಹೇಗೆ ಹೇಳ್ತೀಯಾ? ನಾಳೆ ಅವ್ನ್ ಗ್ರೌಂಡ್ಗೆ ಖಂಡಿತ ಬರ್ತಾನೆ. ನೀನ್ ಬೇಕಿದ್ರೆ ನೋಡಿದ್ದು ಈಶ್ವರ್ ಮೂರ್ತಿ ಬಂದ್ಬಿಡ್ತಾನ ಏನು? ಈಶ್ವರ್ ಮೂರ್ತಿ ಅಂದ್ರೆ ಎಲ್ರು ಹೆದರ್ಕೋಬೇಕಾ? ನಾಳೆ ಅವ್ನ್ ಖಂಡಿತ ಬರ್ತಾನೆ. ಎಷ್ಟ್ ಬೆಟ್ಟು? Left,
ಅಡ್ವಾನ್ಸ್ ಲೆಫ್ಟ್ ಟರ್ನ್. ನಿನ್ನೆ 8 ಜನರನ್ನ ಹೋಗೋದಕ್ಕೆ ಹೇಳಿದ್ದಲ್ಲ, ಅವ್ರು ಹೋದ್ರ? ಹೋಗದೆ ಇರೋನು ಹೊರಗಡೆ ಬಾ. ನಾಲ್ಕು ಜನ ಹೋಗಿದ್ದಾರೆ, ನೀವ್ಯಾಕೆ ಹೋಗಿಲ್ಲ? ನೆನ್ನೆನೆ ನಿಮ್ಗೆ ಹೋಗೋದಕ್ಕೆ ಹೇಳಿದ್ನಲ್ಲ. ಸರ್, ನೆನ್ನೆನೆ ಇನ್ಸ್ಪೆಕ್ಟರ್ ಹತ್ರ ಸ್ಕ್ವಾಡ್ ನ ಬದಲಾಯಿಸಿ ಅಂತ ಕೇಳಿದ್ವಿ. ಸಾರ್ ಬದಲಾಯಿಸ್ಲಿಲ್ಲ. ಸ್ಕ್ವಾಡ್ ನ ಬದಲಾಯಿಸಲಿಲ್ಲ ಅಂದ್ರೆ ಮುಂದಿನ ಆಪ್ಷನ್ ಕೆಲಸ ಬಿಟ್ಟು ಹೋಗೋದೆ. ಸರಿ, ಇವರೆಲ್ಲ ಹೋಗ್ಲಿ, ಆಮೇಲೆ ಟ್ರೈನಿಂಗ್ ಇಟ್ಕೊಳ್ಳೋಣ. ಹಾಗೆಲ್ಲ ಹೋಗೋದಕ್ಕಾಗಲ್ಲ ಸರ್. 15 ವರ್ಷ ಕಷ್ಟಪಟ್ಟು ಕೋರ್ಟು ಅದು ಇದು ಅಂತ ಅಲ್ದಾಡಿ ಈ ಕೆಲಸನ ತಗೊಂಡಿದೀವಿ. ಈಗ ದಿಢೀರ್ ಅಂತ ಹೋಗು ಅಂದ್ರೆ ಹೇಗೆ ಹೋಗಕ್ಕಾಗುತ್ತೆ? ನಾನು ಚೆನ್ನಾಗಿ ಓಡ್ತೀನಿ ಸರ್, ಬೇಕಿದ್ರೆ ಓಡಿಸಿ ನೋಡಿ. ಓಡ್ತೀಯಾ? ಹಾಗಾದ್ರೆ ನೋಡ್ಬೇಕಲ್ಲ. ಎಲ್ಲರೂ ಅಲ್ಲಿರೋ ಅಬ್ಸ್ಟ್ಯಾಕಲ್ಸ್ ನ ಮುಟ್ಬಿಟ್ಟು ಮತ್ತೆ ಇಲ್ಲಿಗೆ ಬರಬೇಕು. 10 ಸೆಕೆಂಡ್ ಒಳಗೆ. ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡು ಸುಮ್ಮನೆ ಇರಕ್ಕಾಗಲ್ವಾ? ಯಾರು 10 ಸೆಕೆಂಡ್ ಒಳಗೆ ಬರ್ತಾನೋ ಅವನು ಮಾತ್ರ ಇರ್ತಾನೆ. ಓಡ್ರೋ, ಬೇಗ ಓಡಿ, ಬೇಗ ಓಡಿ. 4 ಜನ ಮುಟ್ಟದೆ ಬರ್ತಾ ಇದ್ದೀರಾ. ಟೈಮ್ ಔಟ್. ಆ ಮರಣ ಮುಟ್ಟಿ ಹೋಗಿ. 10 ಸೆಕೆಂಡ್ ಒಳಗೆ ಬರಬೇಕು. ಓಡಿ. ಟೈಮ್ ಔಟ್. ಮತ್ತೆ ಓಡಿ, ಓಡೋಗಿ. 10 ಸೆಕೆಂಡ್. ಇಷ್ಟು ದೂರ ಹೇಗೆ 10 ಸೆಕೆಂಡ್ ಅಲ್ಲಿ ಓಡಕ್ಕಾಗುತ್ತೆ? ಅದೇ ಈಶ್ವರ್ ಮೂರ್ತಿ. ಟೈಮ್ ಔಟ್. ಮತ್ತೆ ಓಡಿ. ಓಡ್ರೋ. 10 ಸೆಕೆಂಡ್. ಇಲ್ಲೂ ಆ ಸಮಸ್ಯೆ ನಡೀತಾ ಇದೆ. ಏಯ್, ಇಲ್ಲಿ ಬನ್ರೋ. ಏನ್ರೋ, ಇಬ್ರು ಸೀನಿಯರ್ ಇದೀವಿ. ದನಕರು ಊರೊಳಗ್ ಮೇವು ಹುಡ್ಕೊಂಡು ಹೋಗುತ್ತಲ್ಲ, ಹಾಗ್ ಹೋಗ್ತಿದ್ದೀರಾ? ಟ್ರೈನಿಂಗ್ ಅಲ್ಲಿ ಬ್ಯಾರಕ್ಸ್ ಬಿಟ್ಟು ಹೊರಗ್ ಬಂದ್ಮೇಲೆ ಮಾರ್ಚ್ ಮಾಡ್ಕೊಂಡ್ ಬರ್ಬೇಕು, ಮಾರ್ಚ್ ಮಾಡ್ಕೊಂಡೇ ಹೋಗ್ಬೇಕು. ಇಲ್ಲಿ CDI ಆಫೀಸ್ ಇದೆ. ಅವ್ರು ಇದಾರೋ ಇಲ್ವೋ? ಆಫೀಸ್ ನ ಕ್ರಾಸ್ ಮಾಡೋವಾಗ ಆಫೀಸ್ಗೆ ಸಲ್ಯೂಟ್ ಹೊಡೆದೇ ಹೋಗ್ಬೇಕು. ನಾವು ಹೊಸಬ್ರು ಮೇಡಮ್, ನಮಗ್ ಗೊತ್ತಿಲ್ಲ. ನಾಳೆಯಿಂದ ಮಾರ್ಚ್ ಮಾಡ್ಕೊಂಡೇ ಹೋಗ್ತೀವಿ ಮೇಡಮ್. ಸಾರ್ ಆಫೀಸ್ಗೂ ಸಲ್ಯೂಟ್ ಮಾಡ್ತೀವಿ ಮೇಡಮ್. ಸರಿ, ನಾಳೆಯಿಂದ ಸಲ್ಯೂಟ್ ಹೊಡೆದೇ ಹೋಗ್ತೀರಾ. ಈಗ ಅವ್ರ ಆಫೀಸ್ ಹೊರಗೆ ನಿಂತಿದ್ಯಲ್ಲ, ಅದಕ್ಕೇನ್ ಮಾಡ್ತೀರಾ? ಹಾಗೆ ಹೋಗಿ ಆಫೀಸ್ ನ ತಳ್ಳಿ ಮರದ ನೆರಳಲ್ಲಿ ಇಟ್ಬಿಟ್ಟು ಹೋಗಿ. ಮೇಡಮ್, ಬಿಲ್ಡಿಂಗ್ ನ ಹೇಗ್ ಮೇಡಮ್ ತಳ್ಳಕ್ಕಾಗತ್ತೆ? ಫ್ರಾಗ್ ಜಂಪ್ ಪೊಸಿಷನ್. ಫ್ರಾಗ್ ಜಂಪ್ ಪೊಸಿಷನ್ ಮಿಸ್ಟರ್. ನೀವೆಲ್ರು ಹೇಗೆ ಕಟ್ಟಡನ ತಳ್ಳಬಹುದು ಮೇಡಮ್. ಬರ್ರೋ. ನೀನೀಗ ಅಲ್ಲಿ ಮರ ಇದೆ ನೋಡು, ಅದನ್ನ ಮುಟ್ಬಿಟ್ ಬಾ. ಏಯ್, ಎದ್ದು ಬಾ. ಏ ಚಿಕ್ಕಪ್ಪ, ಇನ್ನು ಎಷ್ಟೊತ್ತಾಗುತ್ತೆ? ಹೋಗುತ್ತೆ ಮೇಡಮ್, ಇನ್ 2 ನಿಮಿಷ ಹೋಗುತ್ತೆ. ಚಿಕ್ಕಪ್ಪ ಇಲ್ವಾ? ಅವನೇ ಇಲ್ಲಿ ಪೊಲೀಸ್ ಆಗೋದು. ಪೊಲೀಸ್ ಅಲ್ಲಿ ಉತ್ತರಕ್ಕೆ ಇಲ್ಲಿ ಬೆಲೆ. ನೀನ್ ಪ್ರಶ್ನೆ ಕೇಳ್ತಾ ಹೋದ್ರೆ ಕೊನೆವರೆಗೂ ನೀನ್ ಕಾಕಿ ಬಟ್ಟೆ ಹಾಕಕ್ಕಾಗಲ್ಲ. ಯೋ ಚಿಕ್ಕಪ್ಪ, ನೀನ್ ಪೊಲೀಸ್ ಅಲ್ಲಿ ದೊಡ್ಡ ಅಧಿಕಾರಿ ಆಗ್ತೀಯಾ? ಥ್ಯಾಂಕ್ಸ್ ಮೇಡಮ್. ನಿನಗ್ ಸ್ವಲ್ಪ ಕಷ್ಟನೇ. ಅಟೆನ್ಷನ್, ಓಪನ್ ಆರ್ಡರ್, ಮಾರ್ಚ್. 1 2 3 1. ಏನು ಮಾಡ್ತಾ ಇದ್ಯಾ? ಏನು ಮಾಡ್ದೆ? ನಿನಗೆ ಅವತ್ತೇ ಹೋಗು ಅಂತ ಹೇಳಿದ್ನಲ್ಲ, ಹೋಗೋದಕ್ಕೆ ಹೇಳಿದೆ ತಾನೆ? ಒಬ್ನೇ ಮಾಡು 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 ಮಾಡು. ಏಯ್, ಓಡೋ. ಇಲ್ಲಿಂದ ಹೋಗೋವರೆಗೂ ನಿಮ್ಮನ್ನೆಲ್ಲ ಬಿಡೋದಿಲ್ಲ. ಓಡೋ, ಎಲ್ಲರೂ ಓಡಿ. ನನ್ ಕೈಲಿ ಪೊಲೀಸ್ ಕೆಲಸ ಮಾಡಕ್ ಆಗೋದಿಲ್ಲಪ್ಪ. ಹಾಗೆಲ್ಲ ಏನಿಲ್ಲ, ಬಾ, ನಾನು ನೋಡ್ಕೋತೀನಿ. ಬಾ, ಓಡು. ಇಲ್ಲೇ ಇದ್ರೆ ಈ ಈಶ್ವರ್ ಮೂರ್ತಿ ನನ್ನ ಹೊಡೆದು ಸಾಯಿಸ್ಬಿಡ್ತಾನೆ.
ಬೈ ದಿ ರೈಟ್ ಫಾಲ್ ಔಟ್. ನಾನಿಲ್ಲಿ ಕಿರ್ಚಾಡ್ತಾ ಇದ್ದೀನಿ, ನೀನೆಲ್ಲ ನೋಡ್ತಾ ಇದ್ಯಾ? ಇಲ್ಲೇ ಸರ್ ನೋಡ್ತಾ ಇದ್ದೆ. ಏಯ್, ಇಲ್ಲೇ ನೋಡ್ತಾ ಇದ್ಯಾ? ಗ್ರೌಂಡ್ ಸುತ್ತ 5 ರೌಂಡ್ ಓಡೋ ಓಡೋ. ಹತ್ತೋ 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 ಹಾಗೆ. ಎಲ್ಲಿನ್ ಬಿಟ್ಟು ಚಿಕ್ಕ ಮಕ್ಳ ತರ ಬೂಟೆಲ್ಲ ಬಚ್ಚಿಡ್ತಾ ಇದಾರೆ ಸರ್. ರಾತ್ರಿ ಎಲ್ಲ ಮಲ್ಗಕ್ಕೆ ಬಿಡಲ್ಲ ಸರ್. ಇಲ್ಲಿರೋರ್ಗೆಲ್ಲ ನಿಮ್ಮ ಮಗನ್ ವಯಸ್ಸು ಹಾಗೆ ಮಾಡ್ತಾರೆ. ಓಡೋಗ್ಬಿಡು, ಹೋಗು. ಏಯ್, ಏನೋ ಮಾಡ್ತಾ ಇದೀಯ? ಬಾರಿಸ್ತೀನಿ ನೋಡು. ಬಾ ಬಾ. ಫ್ರಾಗ್ ಜಂಪ್ ಪೊಸಿಷನ್, ಫ್ರಾಗ್ ಜಂಪ್ ಪೊಸಿಷನ್. ಓಡು 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 ಓಡು. ಹಾಗೆ ಓಡೋಗ್ಬಿಡು, ವಾಪಸ್ ಬರ್ಬೇಡ. ತಿರುಗಿದ್ರೆ ತಲೆ ಮೇಲೆ ಹೊಡಿತಾರೆ ತಮ್ಮ. ವಯಸ್ಸಿಗಂತ ಒಂದು ಮರ್ಯಾದನೆ ಕೊಡ್ತಾ ಇಲ್ಲ. ತುಂಬಾ ಟಾರ್ಚರ್ ಮಾಡ್ತಾ ಇದಾರೆ. ಏನ್ ಮಾಡೋದಂತಾನೆ ಗೊತ್ತಾಗ್ತಿಲ್ಲ. ಬನ್ನಿ, ಹೆಸರು ಹೇಳ್ಬೇಕು ನಿನ್ಗೆ. ಟ್ರೈನಿಂಗ್ ಬಿಟ್ಟು ಹೋಗೋದು ಹೇಳ್ದೆ ತಾನೆ. ಸರಿಯಾಗಿ ಮಾಡು ಅಂದ್ರೆ ಮಾಡೋದಿಲ್ಲ. ಯಾಕೆ ಮಾಡೋದಿಲ್ಲ? ರೈಫಲ್ ಅಪ್, ರೈಫಲ್ ಅಪ್. ಇಡೀ ಗ್ರೌಂಡ್ ಫೈರ್ ಅಪ್. ಓಡು ಓಡು ಓಡು. ಏನೋ ಒಂದು ಕೆಲಸ ಮಾಡಿ ನನ್ನ ಮಕ್ಕಳನ್ನ ಸಾಕ್ತಾ ಇದ್ದೆ. ಆಟೋ ಓಡಿಸಾದ್ರೂ ಮಕ್ಕಳಿಗೆ ಗಂಜಿ ಕುಡಿಸ್ತಿದ್ದೆ. ಗೌರ್ಮೆಂಟ್ ಕೆಲಸ ಸಿಕ್ಕಾದ್ಮೇಲೆ ಇದ್ದಿದ್ದ ಆಟೋ ಮಾರಿ ಈ ಕೆಲ್ಸಕ್ಕೆ ಬಂದೆ. ಇಲ್ಲಿಗೆ ಬಂದಿದ ತಕ್ಷಣ ಓಡೋಗು ಓಡೋಗು ಅಂತಿದ್ದಾರೆ. ಏನ್ ಮಾಡ್ಬೇಕೋ ಗೊತ್ತಿಲ್ಲ. ಗೌರ್ಮೆಂಟ್ ಕೆಲಸ ಸಿಕ್ಬಿಡ್ತು ಅಂತ ಎಲ್ಲಾ ಕಷ್ಟಗಳು ಬಗೆಹರ್ತು ಅಂತ ತಿಳ್ಕೊಂಡ್ರೆ ಸಮಸ್ಯೆಗಳು ಇಲ್ಲಿಂದ ಶುರುವಾಗ್ತಿದೆ ತಮ್ಮ. ಗ್ರೌಂಡ್ ಅಲ್ಲಿ ಕೂಡ ಟಾರ್ಚರ್ನ ತಡ್ಕೋಬಹುದು ಅನ್ಸುತ್ತೆ ತಮ್ಮ. ಹೋಗೋ ಹೋಗೋ ಅಂತ ಬ್ಯಾರಕ್ಸ್ ಅಲ್ಲಿ ಕೂಡ ತೊಂದ್ರೆನೆ ತಡ್ಕೊಳಕ್ ಆಗ್ತಿಲ್ಲ ತಮ್ಮ. ನನ್ಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಈ ವೆಪನ್ಸ್ ಕ್ಲಾಸ್ನ ಬೇಗನೆ ಸ್ಟಾರ್ಟ್ ಮಾಡಿ. ಯಾವುದಾದ್ರೂ ರೌಂಡ್ಸ್ ಎಕ್ಸ್ಟ್ರಾ ಬೇಕು ಅಂದರೆ ಹೇಳಿ, ನಾನು ಅರೇಂಜ್ ಮಾಡ್ತೀನಿ. ಓಕೆ? ಹುಡುಗರಿಗೆ ಟ್ರೈನಿಂಗಲ್ಲಿ ಹೊಸ ವಿಷಯ ಹೇಳ್ಕೊಡಿ. ಪಾಸಿಟಿವ್ ಆಗಿರಬೇಕು, ನೋಡ್ಕೊಳ್ಳಿ ಸರ್. ಏನು ಸರ್, ಇವರು 82 ಬ್ಯಾಚ್. ಇವ್ರಿಗೆ ಹೊಡಿತಿದ್ದಾರೆ, ಟಾರ್ಚರ್ ಕೊಡ್ತಿದ್ದಾರೆ, ಇಲ್ಲಿಂದ ಓಡ್ ಹೋಗುವಂತ ಭಯ ಪಡಿಸ್ತಿದ್ದಾರೆ. ಸ್ವಲ್ಪ ಏನು ಅಂತ ಕೇಳಿ ಸರ್. ಅಧಿಕಾರಿನ ನೋಡ್ಬೇಕು ಅಂದ್ರೆ ಪೊಲೀಸಲ್ಲಿ ಎಷ್ಟು ಪ್ರೊಸೀಜರ್ ಇದೆ ಅಂತ ಗೊತ್ತಾ ನಿಂಗೆ? ಮೊದಲು ನೀನು ನನ್ನ ಬಂದು ನೋಡ್ಕೋಬೇಕು, ಆಮೇಲೆ ಇನ್ಸ್ಪೆಕ್ಟರ್ ನೋಡಬೇಕು, ಆಮೇಲೆ AC, ಅದಾದ್ಮೇಲೆ ಕಮಾಂಡರ್ನ ನೋಡೋಕ್ ಸಾಧ್ಯ. ಆದ್ರೆ ನೀನು ಜೈನ ಬಿಚ್ಚಿದ ನಾಯಿ ತರ ಓಡ್ತಾ ಇದೀಯಾ? ಸರ್, ಇಲ್ಲಿ ಅವ್ರಿಗೆ ಟಾರ್ಚರ್ ಕೊಡ್ತಿದ್ದಾರೆ, ನೈಟ್ ಬೆಡ್ಶೀಟ್ ಹಾಕಿ ಉಸಿರುಗಟ್ಟಿಸಿದ್ದಾರೆ. ಇಲ್ಲಿರೋ ಎಲ್ಲರಿಗೂ ಅವ್ರ ಬಗ್ಗೆ ಗೊತ್ತು. ದಬ್ಬಾಳಿಕೆ ಮತ್ತೆ ನಿಗ್ರಹ ಇಲ್ಲಿದೆ. ಅದನ್ನ ಕಣ್ಸಿ ಪ್ರಶ್ನೆ ಕೇಳಲೇಬೇಕು. ನೀವ್ಯಾಕೆ ಸರ್ ಅದನ್ನ ತಪ್ಪಾಗಿ ತಿಳ್ಕೊತೀರಾ? Sit down. Stand up. Squad ಸೇರ್ಕೋ. Attention. Frog jump position. ಹೇಳಿದ್ನಲ್ಲ, ಫ್ರಾಗ್ ಜಂಪ್ ಪೊಸಿಷನ್ ಅಂತ. ಫ್ರಾಗ್ ಜಂಪ್ ಪೊಸಿಷನ್. 1-8. ಜಂಪ್ ರೈಟ್. ಫಾರ್ವರ್ಡ್. ಹೋಗಿ. ಫಾರ್ವರ್ಡ್. 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 ಹೋಗೋ. ಎದ್ದೇಳೋ. ಯಾಕೆ ಉಳ್ಳಾಡ್ತಾ ಇದೀಯ? ಎದ್ದೇಳೋ. ಫಾರ್ವರ್ಡ್. 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 ಹೋಗೋ. ಹೋಗೋ. ನಿಮ್ಮಿಂದ ಇಷ್ಟೆಲ್ಲ ತೊಂದರೆ ಆಗ್ತಿರೋದು. ನೀವುಗಳಿಲ್ಲಾದ್ರೆ ತೊಂದರೆ ಆಗಲ್ಲ. ನಾವೇನೋ ಮಾಡಿದ್ವಿ? ಹೌದು, ಅವತ್ತೇ ಸರ್ ಊರ್ಗ್ ಹೋಗು ಅಂತ ಹೇಳಿರ್ತಾನೆ. ಹೋಗ್ಬೇಕು ತಾನೆ? ಯಾಕೆ ಪ್ರಾಣ ತಾಗಿದ್ದೀರಾ? ನಾವು ನಿಮ್ ತರನೇ ತಾನೆ ಆಸೆ ಪಟ್ಟು ಕೆಲ್ಸಕ್ಕೆ ಬಂದಿದೀವಿ. ಆ ಮಂಚ ಹೋಗು ಅಂತ ಹೋಗ್ಬಿಡ್ತೀಯಾ? ಅವ್ರು ಹೇಳೋದ್ರಲ್ಲಿ ನ್ಯಾಯ ಇದೆಯಾ?
ಅದೆಲ್ಲ ನಂಗೆ ಗೊತ್ತಿಲ್ಲ. ನಿಮ್ಮಿಂದ ನಾವೆಲ್ಲ ಕಷ್ಟ ಪಡಕ್ಕಾಗೋದಿಲ್ಲ. ಇವತ್ ನೈಟ್ ಇಲ್ಲಿಂದ ಓಡೋಗ್ಬಿಡಿ, ಇಲ್ಲ ನಾವೆಲ್ಲ ಹೊಡೆದಿ ಕಳಿಸ್ಬೇಕಾಗುತ್ತೆ. ನಾವ್ಯಾಕೆ ಹೋಗ್ಬೇಕು? ನಾವು ಹೋಗಲ್ಲ, ಬೇಕಾದ್ರೆ ನೀನೇ ಹೋಗ. ಎಲ್ಲ ಮಾಡ್ತೀಯ? ಯಾಕೆ ಹೋಗ್ಬೇಕು? ಯಾಕೆ ಹೋಗ್ಬೇಕು? ಯಾಕೆ ಹೋಗ್ಬೇಕು ಹೇಳು? ಪೊಲೀಸಿಗೆ ಫಿಟ್ ಅಲ್ಲ ಅಂತ ಗೊತ್ತಲ್ಲ. ನನ್ ಜೊತೆ ಯಾರು ಓಡ್ತೀರಾ? ನೀನ್ ಓಡ್ತೀಯಾ? ಓಡ್ತೀಯಾ? ನೀನ್ ಓಡ್ತೀಯಾ? ಓಡ್ತೀಯಾ? ನಾನ್ ಸೋತ್ರ ಈ ಕೆಲ್ಸನ ಬಿಟ್ಟು ಹೋಗ್ತೀನಿ. ಸುಮ್ನೆ ಓಡ್ ಹೋಗು ಅಂದ್ರೆ ಎಲ್ಲಿಗ ಹೋಗೋದು? ಎಲ್ಲಿ ಓಡೋಗೋದು ಹೇಳ್ರು? ನಿಮ್ಮ ಅಪ್ಪನ ಹಾಗೆ ನಮ್ಮಪ್ಪ ಏನು ಶ್ರೀಮಂತ ಅಲ್ಲ. ಈ ಕೆಲ್ಸಕ್ಕೆ ಬರೋಕ್ ಮುಂಚೆ ಪಾಂಡವಪುರ ಬಸ್ ಸ್ಟ್ಯಾಂಡ್ ಅಲ್ಲಿ ಚಕ್ಲಿ ಮಾರ್ತಾ ಇದ್ದೆ. 4 ಹೆಣ್ಮಕ್ಳು ಕಣೋ. ನಾನು ಕೆಲ್ಸಕ್ಕೆ ಬಂದ ಮೇಲೆ 4 ಹೊತ್ತು ಗಂಜಿ ಕುಡಿತಿದ್ದಾರೆ. ಕೆಲ್ಸ ಬಿಟ್ಟು ಹೋಗೋ ಅಂದ್ರೆ ಹೆಂಗ ಹೋಗೋದು? 1982ರಲ್ಲಿ ಸ್ಟೇಟ್ ಲೆವೆಲ್ ಅಥ್ಲೆಟ್ ವಿನ್ನರ್ ಕಣೋ ನಾನು. ಅದಕ್ಕೆ ಸರ್ಕಾರ ನನಗ್ ಕೊಟ್ಟ ಕೆಲ್ಸ ಇದು. ಲಂಚ ಕೊಟ್ಟು ಯಾರ್ದೋ ಕೈ ಕಾಲು ಹಿಡಿದು ಈ ಕೆಲ್ಸಕ್ಕೆ ಬಂದಿಲ್ಲ. 82ರಲ್ಲಿ ಸೆಲೆಕ್ಷನ್ ಮಾಡಿ 97ರಲ್ಲಿ ಕೆಲಸ ಸಿಕ್ಕಿದೆ. ಈಗ ಬಂದು ಮುದ್ಕ ಹೋಗು ಅಂದ್ರೆ ಹೇಗ ಹೋಗೋದು? ಲೇಟಾಗಿ ಕೆಲಸ ಕೊಟ್ಟಿದ್ದು ಅವ್ರ ತಪ್ಪ, ನಮ್ ತಪ್ಪ? ಅವರೇನೋ ಅರ್ಥ ಆಗದೆ ಮಾತಾಡ್ತಾರೆ, ನೀವು ಹಾಗೆ ಮಾಡ್ತೀರಲ್ಲೋ. ಇಲ್ಲ ಇದ್ರೆ ಸಾಯಿಸ್ತೀರಾ? ಅವರು ಅದನ್ನೇ ಹೇಳ್ತಿರೋದು. ಅವ್ರ ಕೈಯಲ್ಲಿ ಸಾಯೋ ಬದಲು ನಾವು ನಿಮ್ ಕೈಯಲ್ಲೇ ಸಾಯ್ತೀವಿ. ಒಡ್ ಸಾಯಿಸ್ರೋ ಹೊಡಿರೋ ನನ್ನ, ಹೊಡೆದು ಸಾಯಿಸ್ರೋ ನನ್ನ, ಹೊಡಿರೋ. ಭಾಸ್ಕರ್ ಸರ್, ಹೋಗ್ಬೋದು. ಸರಿ ಸರ್. ಸರ್, ಒಂದು PR ಪನಿಷ್ಮೆಂಟ್ ಕೊಟ್ಟಿದ್ದಾರೆ. ಅದಕ್ಕೆ 16 ವರ್ಷದಿಂದ ಕಾನ್ಸ್ಟೇಬಲ್ ಆಗೇ ಇದ್ದೀನಿ ಸರ್. ಕ್ಯಾನ್ಸಲ್ ಮಾಡಿದ್ರೆ ಅನುಕೂಲ ಆಗುತ್ತೆ ಸರ್. ಏನ್ ತಪ್ಪು ಮಾಡಿದ್ರಿ ಅಂತ ಕೇಳಿದೆ. ಒಂದು ಸಲ ಕೋಪದಲ್ಲಿ ಇನ್ಸ್ಪೆಕ್ಟರ್ ಮಹೇಶ್ವರ್ ಅವ್ರು ಹೊಡೆದುಬಿಟ್ಟೆ ಸರ್. ಯಾಕೆ ಇನ್ಸ್ಪೆಕ್ಟರ್ ನೋಡಿದೆ? ಅವರು ನನ್ನ ಕೆಟ್ಟ ಮಾತಲ್ಲಿ ಬೈದ್ಬಿಟ್ರು ಸರ್. ಓ, ಮೇಲಧಿಕಾರಿ ಕೆಟ್ಟ ಮಾತಲ್ಲಿ ಬೈದ್ಬಿಟ್ರೆ ಹೊಡೆದ್ ಬಿಡ್ತೀರಾ? ನಿನ್ನ ಅಯ್ಯನ್ ಈಗ ನನ್ನ ಹೊಡಿ ನೋಡೋಣ. ಮೇಲಧಿಕಾರಿ ಕೆಟ್ಟ ಮಾತಲ್ಲಿ ಬೈದ್ರೆ ಇವ್ರು ಹೊಡೆದ್ ಬಿಡ್ತಾರಂತೆ. ಹೋಗೋ ಹೊರಗಡೆ. ಅಯ್ಯೋ, ನೀವೆಲ್ಲ ಮನುಷ್ಯರೇ ಅಲ್ಲ. ಒಂದೇ ಒಂದ್ಸಲ ಆ ಮರದ ಕೆಳಗೊಬ್ಬ ಗಾರ್ಡ್ ನಿಂತಿದ್ದಾನಲ್ಲ, ಅವನು ಯಾಕೆ ನಿಂತಿದ್ದಾನೆ ಅಂತ ಗೊತ್ತಾ ನಿಮ್ಗೆ? ಹೌದು ಸರ್,
ಅವತ್ತಿಂದ ಅಲ್ಲೊಬ್ಬ ನಿಂತಿದ್ದಾನಲ್ಲ, ಯಾರು ಸರ್ ಅವನು? ಕಂದಸ್ವಾಮಿ ಅಂತ ಒಬ್ರು ಕಮಾಂಡೆಂಟ್ ಇದ್ರು. ತುಂಬಾ ಭಕ್ತಿ ಇರೋ ಮನುಷ್ಯ. ರೋಡಲ್ಲಿ ಕಲ್ಲು ನೋಡಿದ್ರು ಸಾಕು ಕೈ ಎತ್ತು ಮುಗಿತಿದ್ರು. ಅವರು ನಾನು ಮಾತಾಡ್ಕೊಂಡು ಒಳಗಡೆ ಬರ್ಬೇಕಾದ್ರೆ ಆ ಜಾಗದಲ್ಲಿ ಒಂದು ಬೇವಿನ ಮರ ಇದ್ರೆ ಹೇಗಿರುತ್ತೆ ಅಂತ ಕೇಳಿದ್ರು. ನಾನು ಚೆನ್ನಾಗಿರುತ್ತೆ ಸಾರ್ ಅಂದೆ. ಆಗ ಅಲ್ಲಿ ಒಂದು ಗಿಡ ನೆಡೋದಕ್ಕೆ ಹೇಳಿದ್ರು. ನಾನು ನೆಟ್ಟೆ. 2 ದಿನಕ್ಕೆ ಮೇಕೆ ತಿನ್ಕೊಂಡು ಹೋಗ್ಬಿಡ್ತು. ಅವ್ರು ಕೋಪ ಮಾಡಿಕೊಂಡು ಅದನ್ನ ಕಾಯೋದಕ್ಕೆ ಒಬ್ಬ ಗಾರ್ಡ್ನ ನೇಮಿಸಿದ್ರು. 12 ವರ್ಷಕ್ಕೆ ಮುಂಚೆ ಆ ಸಸಿನ ಕಾಯೋದಕ್ಕೆ ಅಂತ ನೇಮಿಸಿದ ಪೋಸ್ಟಿಂಗ್ ಅದು. ಸಸಿ ಬೆಳೆದು ಮರ ಆಗೋಯ್ತು. ಅದನ್ನ ಕಾಯಕ್ಕೆ ಅಂತ ನೇಮಿಸಿದ ಗಾರ್ಡ್ ಸತ್ತು 12 ವರ್ಷ ಆಯ್ತು. ಆಮೇಲೆ ಬಂದ ಅಧಿಕಾರಿಗಳು ಕೂಡ ಅಲ್ಲಿಂದ ಆ ಗಾರ್ಡ್ನ ತೆಗಿಲೇ ಇಲ್ಲ. ಅಲ್ಲಿ ನಿಂತಿರೋ ಗಾರ್ಡ್ಗೂ ಯಾಕೆ ನಿಂತಿದ್ದೀನಿ ಅಂತ ಗೊತ್ತಿಲ್ಲ, ಗಾರ್ಡ್ನ ನೇಮ್ಸೋರ್ಗೂ ಯಾಕೆ ಹಾಕ್ತಿವಿ ಅಂತ ಗೊತ್ತಿಲ್ಲ. ಇಲ್ಲಿ ಯಾವ ಪ್ರಶ್ನೆನೂ ಕೇಳಕ್ಕಾಗಲ್ಲ, ಕೇಳಿದ್ರೆ ಉತ್ತರನೂ ಸಿಗಲ್ಲ. ಇದೇ ಪೊಲೀಸ್. ಹುಷಾರು, ನೋಡ್ಕೊಂಡ್ಕೊಳ್ಳಿ. ಈಶ್ವರ್ ಮೂರ್ತಿನೂ ಮಹೇಶ್ವರರು ಯಾರನ್ನ ಪೊಲೀಸ್ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾರೋ ಅವರೇ ಪೊಲೀಸು. ಅವ್ರನ್ನ ಎದುರು ಹಾಕೊಂಡು ಒಬ್ಬ ಕೂಡ ಪೊಲೀಸ್ ಟ್ರೈನಿಂಗ್ ಮುಗಿಸಿ ಗೇಟ್ ಬಿಟ್ಟು ಆಚೆ ಹೋಗಕ್ಕಾಗಲ್ಲ. ಎಷ್ಟು ಜನ ಇದೇ ಮಹಡಿಯಿಂದ ಕೆಳಗೆ ಬಿದ್ದಿದ್ದಾರೆ ಗೊತ್ತಾ? ಎಷ್ಟು ಜನರನ್ನ ಇಡಿ ಅಂತ ಸಾಯಿಸಿದ್ದಾರೆ ಅಂತ ಗೊತ್ತಾ? ನೆನ್ನೆ ಅವನಿಗಾಗಿದ್ದು ನಿಮ್ ಯಾರಿಗೂ ಆಗಬಾರ್ದು. ಸುಮ್ಮನೆ ಮರ್ಯಾದೆಯಿಂದ ಪ್ರಾಣ ಕಾಪಾಡಿಕೊಂಡು ಊರಿಗೆ ಹೋಗಿ ಸೇರೋ ದಾರಿ ನೋಡ್ಕೊಳ್ಳಿ. ತಮ್ಮ ಆಗ್ತಾ ಇಲ್ಲ ಕಣೋ, ನಾನು ಹೋಗ್ತೀನೋ. ಏನೋ ತಮ್ಮ ಬಿಡೋ ಬಿಡೋ. ವಿಜಿಲ್ ಊದು ತಮ್ಮ ತುಂಬಾ ಅರ್ಜೆಂಟ್ ಆಗ್ತಿದ್ಯೋ. ತಮ್ಮ ಬಿಡೋ ತಮ್ಮ. ಅಯ್ಯೋ ಆಗ್ತಾ ಇಲ್ವೇ? ಅಯ್ಯೋ ಏಯ್ ಸುಮ್ನಿರೋ ಅಣ್ಣ. ಬಾಣ ಅಣ್ಣ, ಎದ್ದೇಳಣ್ಣ. ಹೊರಗಡೆ ಬರೋ. ಹೋಗಿಣ ಹೋಗು. ಮತ್ತೆ ಏನ್ ಮಾಡ್ತಿದ್ಯಾ? ಸುಮ್ನೆ ಸಮಸ್ಯೆ ಮಾಡ್ಕೊಂಡಿ ಕಣೋ. ಏಯ್ ಏನೋ ಸಮಸ್ಯೆ ಆಗುತ್ತೆ? ಎಲ್ಲ ಮುಚ್ಚಾಕ್ಬಿಟ್ಟು ಹೋಗು ಅಂದ್ರೆ ಚಟಿಲ್ ತಾನೆ ಮಾಡ್ಕೋಬೇಕು. ನಾವೇನ್ ದನಾನ ಮನುಷ್ಯರ? ಸೈಡ್ ಹೋಗ. ಏಯ್ ಯಾಕೋ? ಏನ್ ನೋಡ್ತೀಯ? ಹೋಗ್ ಹಾಕೊಡು. ನಯ್ಯನ್ ಏನ್ ಮಾಡ್ತಾರೆ? ಕೂತ್ಕೊಳ್ಳಿ. ಏನಯ್ಯ, ಇದ್ ನಿಮ್ ಕೆಲ್ಸ ತಾನೆ? ಏನಮ್ಮ? ಆ ಮೂವರ್ಗೂ ನೀವೇ ತಾನೇ ಕೋಪ ಬರ್ಸಿದ್ದು? ಯಾರು? ವಿಕ್ರಮ್, ಕಾದರ್ ಬಾಷಾ, ಮಂಜುನಾಥ. ಮೂವರು ಚಿಲ್ಕ ಹಾಕಿರೋ ಟಾಯ್ಲೆಟ್ ಬಾಕಿಲ್ನ ಹೊಡೆದಾಕಿದ್ದಾರೆ. ಆಮೇಲೆ ಸಿಡಿಐ ಮೂವರ್ಗೂ ಇಡಿ ಕೊಟ್ಟಿದ್ದಾರೆ. ಇಡಿನ ತಗೊಳ್ಳೋದು ಯಾರು? ಈಶ್ವರಮೂರ್ತಿ. ಪಾಪ ಹುಡುಗ, ಅವನೇ ಬಂದ್ ಸಿಗಾಕೊಂಡ. ಯೋ ಏನಯ್ಯ ಪಾಪ ಅಂತೀಯ? ಟಾಯ್ಲೆಟ್ ಹೊಡೆದಾಕ್ತಾ? ಪೊಲೀಸ್ ಅಂದ್ರೆ ಏನು, ಡಿಪಾರ್ಟ್ಮೆಂಟ್ ಅಂದ್ರೆ ಏನು ಅಂತ ನಾಳೆ ತೋರಿಸ್ತಾನ ಈಶ್ವರ್ ಮೂರ್ತಿ. ಇನ್ಮೇಲೆ ಈ PRS ಅಲ್ಲಿ ಯಾರು ಬಾಯ್ ಬಿಟ್ಟು ಮಾತಾಡ್ಲೇಬಾರ್ದು ಅಂತ ಒಂದು ಘಟನೆ ಅವರಿಗೆ ಗ್ರೌಂಡ್ ಅಲ್ಲಿ ಎಲ್ಲರ ಮುಂದೆ ಆಗ್ಬೇಕು. ಇದುವರೆಗೂ ಈಶ್ವರ್ ಮೂರ್ತಿ ಸರ್ ಹತ್ರ 18 ದಿನ ಸತ್ತಿದ್ದಾರೆ. ನಾಳೆ ಇವನು ಒಬ್ಬ. ಇದಕ್ಕೆ ನಡೆಯಿತು ಅವ್ರ ಜೊತೆ ಸೇರ್ಬೇಡ ಅಂತ.
ಟಾಯ್ಲೆಟ್ ಬಾಗ್ಲ ಹತ್ರನ ನಿನ್ನ ವೀರತನ ತೋರ್ಸೋದು, ನನ್ನ ಹತ್ರ ತೋರ್ಸೋ ನಿನ್ನ ವೀರತನನ ನಾನು ನೋಡ್ಬೇಕು. 1 ಗಂಟೆ ಹೊತ್ತು ಇಡೀ. ಈ 1 ಗಂಟೆಯಲ್ಲಿ ಎಷ್ಟು ಹೊತ್ತು ಅಂತ ನನ್ನ ಸಹಿಸ್ಕೊಳ್ತೀಯ? 10 ನಿಮಿಷ, 15 ನಿಮಿಷ, 20 ನಿಮಿಷ? ಹಾ, 20 ನಿಮಿಷ ನೀನು ಇಡಿಯಲ್ಲಿ ನನ್ನಿಂದ ಸಹಿಸ್ಕೊ ನೋಡ್ತೀನಿ. ಇಡಿ ರೂಲ್ಸ್ ಏನು ಅಂತ ಗೊತ್ತಲ್ವಾ? ವಿಜಿಲ್ ಊದಿದಾಗಿನಿಂದ ಇಡಿ ಸ್ಟಾರ್ಟ್ ಆಗುತ್ತೆ, ಮತ್ತೆ ವಿಜಿಲ್ ಊದಿದರೆ ಇಡಿ ಮುಗಿಯುತ್ತೆ. 1 ಗಂಟೆ ಹೊತ್ತು ಫುಲ್ ಇಡಿ. ಓಕೆನಾ? Attention! Walk up position. Double march. Fast. 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 Forward. Left turn. About turn. Front roll. Push up. Front roll. Push up. Front roll. Push up. Run. About turn. Fast, fast, fast. ನನಗೆ ಒಂದೊಂದು ಮೂಮೆಂಟ್ ಫಾಸ್ಟ್ ಆಗಿರಬೇಕು. ಫಾಸ್ಟ್. ಫ್ರಂಟ್ ರೋ. ಫಾಸ್ಟ್. ಫ್ರಾಂಚ್ ಪೊಸಿಷನ್. ಫ್ರಾಂಚ್ ಪೊಸಿಷನ್. ರನ್. ಏಯ್, ನೀವು ಓಡ್ರೋ. ಫಾರ್ವರ್ಡ್, ಫಾರ್ವರ್ಡ್. ಓಡ್ತಾನೆ ಇರಿ. ಹಾ, ಜೋರಾಗಿ. ಫ್ರಂಟ್ ರೋಲ್. ಫಾಸ್ಟ್, ಫಾಸ್ಟ್. ಕಮ್ ಆನ್, ಫಾಸ್ಟ್, 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 ಫಾಸ್ಟ್. ಈ ಸ್ಪೀಡ್ ಸಾಕಾಗೋಲ್ಲ, ಇನ್ನೂ ಸ್ಪೀಡ್ ಆಗಿ ಓಡಿ. ಫ್ರಾಂಚ್ ಪೊಸಿಷನ್, ಫ್ರಾಂಚ್ ಪೊಸಿಷನ್. ಹೂ ಆಗೋ, ಆಗೋ. ಏನು ಇನ್ನು ಒತ್ತಾಡ್ತಾ ಇದೆಯಾ? ಹೂ ಆಗೋ. Run, 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 fast! ಇನ್ನು ಜೋರಾಗಿ ಬಾ. ಫಾಸ್ಟ್, ಫಾಸ್ಟ್, ಫಾಸ್ಟ್. Come on, double up. Come on. ಜೋರಾಗಿ ಬಾ. Push up. Run. Push up. Run. Come on, ಬೇಗ ಬೇಗ. ಫ್ರಾಂಚ್ ಪೊಸಿಷನ್. ಫಾರ್ವರ್ಡ್. ಯಾಕೋ ಇಷ್ಟು ಕಷ್ಟ ಪಡ್ತಾ ಇದೀಯಾ? ತಲೆ ಸುತ್ತ ಬಂದ್ ಬಿದ್ದೋಗ್ತಾ ಕಣೋ. ಈಶ್ವರ್ ಮೂರ್ತಿನೇ ಭಯ ಪಡಿಸ್ತಾ ಇದ್ದಾನೆ. ಗಾಡಿ ಗ್ರೌಂಡ್ ಒಳಗೆ ಹಾಕೋ. ಫಾಸ್ಟ್, ಫಾಸ್ಟ್, ಫಾಸ್ಟ್. ಫ್ರಂಟ್ ರೋಲ್, ಫ್ರಂಟ್ ರೋಲ್. ಬ್ಯಾಕ್ ರೋಲ್, ಬ್ಯಾಕ್ ರೋಲ್. ಫಾಸ್ಟ್ ರನ್. ಜೋರಾಗಿ. ಫಾಸ್ಟ್, ಫಾಸ್ಟ್. Come on, push up, push up. Run. ಲೋ, ಅಷ್ಟೊಂದು ಶಕ್ತಿವಂತನ ನೀನು? Run. Push up. Faster, faster. Push up, push up. Run. Water. Push up. Run. Water. ಜೋರಾಗಿ, ಜೋರಾಗಿ. High put down. ಇನ್ನು ಜೋರಾಗಿ. ಓಡು. ಬಿದ್ದೋಗ್ಬೇಡ ಕಣೋ, ಬಿದ್ದೋಗ್ಬೇಡ ಕಣೋ, ಬಿದ್ದೋಗ್ಬೇಡ, ಬಿದ್ದೋಗ್ಬೇಡ.
ಆ ಗ್ರೌಂಡ್ ಅಲ್ಲಿ ಈಶ್ವರ ಮೂರ್ತಿ ಕಾಲನ್ನ ಹಿಡ್ಕೊಂಡು ನನ್ನ ಬಿಟ್ಬಿಡಿ ಅಂತ ಕೇಳಿದವ್ರನ್ನ ಮಾತ್ರ ನಾನು ನೋಡಿದ್ದೆ. ಆದ್ರೆ ಈಶ್ವರ ಮೂರ್ತಿನೇ ಬೆಚ್ಚಿ ಬಿದ್ದಿದ್ದನ್ನ ಇದೇ ಕಣ ನಾನು ಫಸ್ಟ್ ನೋಡಿದ್ದು. ತಾಕತ್ತಿರೋ ಹುಡುಗ ಕಣ ಅವನು. ಅವನ್ ಚಿಕ್ಕಂದಿಂದನೂ ಹಾಗೇನೆ ಸರ್. ಪೊಲೀಸ್ ಆಗೋದು ಅವನ ಆಸೆ ಅನ್ನೋದಕ್ಕಿಂತ ಅದು ಅವ್ರ ಅಪ್ಪನ ಆಸೆ. ಚಿಕ್ಕ ವಯಸ್ಸಿಂದ ತುಂಬಾ ವಿದ್ಯೆಗಳನ್ನು ಕಲ್ತಿದ್ದಾನೆ. ಸ್ಕೂಲಲ್ಲಿ NCC ಸ್ಕೌಟ್ ಅಂತ ಯಾವ್ದಾದ್ರು ಒಂದ್ರಲ್ಲಿ ಇದ್ದೇ ಇರ್ತಿದ್ದ ಸರ್. ಅವ್ನು ಅವಾಗ್ಲೇ ನ್ಯಾಷನಲ್ ಲೆವೆಲ್ ಪೆರೇಡ್ ಅಲ್ಲಿ ಅಟೆಂಡ್ ಮಾಡಿದ್ದಾನೆ. ಅದಕ್ಕೆ ಪೆರೇಡ್ ಅಲ್ಲಿ ಎಲ್ಲ ಅವನಿಗೆ ಗೊತ್ತು ಸರ್. ಈಶ್ವರ ಮೂರ್ತಿ ಅನ್ಕೊಂಡ್ರ ಹಾಗೆ ಅವನನ್ನ ಅಷ್ಟೊಂದು ಈಸಿಯಾಗಿ ಪೊಲೀಸ್ ಕೆಲಸದಿಂದ ಕಳ್ಸೋಕ್ ಆಗಲ್ಲ ಸರ್. ಅವನ್ನ ಕರೆದು ಪೊಲೀಸ್ ಕೆಲಸ ಬಿಟ್ಟು ಹೋಗ್ತೀಯ ಸಾಯ್ತೀಯ ಅಂತ ಕೇಳಿದ್ರೆ ವಿಕ್ರಮ್ ನಗ್ತಾ ಸಾಯ್ತೀನಿ ಅಂತಾನೆ ಹೇಳ್ತಾನೆ. ಯಾಕಂದ್ರೆ ಅವನು ಈ ಪೊಲೀಸ್ ಕೆಲಸನ ಅಷ್ಟೊಂದು ಇಷ್ಟಪಡ್ತಾನೆ ಸರ್. ಚಿಕ್ಕ ವಯಸ್ಸಲ್ಲಿ ತುಂಬಾ ಗಾಯಗಳನ್ನು ಮಾಡ್ಕೊಂಡಿದ್ದಾನೆ ಸರ್. ಸರ್ ಅವನ್ ಪೊಲೀಸ್ ಆಗ್ಬೇಕು ಸರ್. ನನ್ನ ಬಚ್ಚಿಕೊಳ್ಳೋ ನನ್ನ ಬದುಕು ಪ್ರತಿ ಬಳುಕು ಪ್ರತಿ ಜನುಮಾನು ನಿನದೇನೈ. ಸರ್ ನನ್ಗೊಂದ್ ಸಹಾಯ ಮಾಡ್ತೀರಾ? ಅವ್ರನ್ನ ನನ್ ಜೊತೆ ಮನೆ ಕಳ್ಸ್ಕೊಡಿ. ಅವರಿಂದ ಪೊಲೀಸ್ ತರಬೇತಿ ಎಲ್ಲ ಮುಗಿಸೋದಕ್ಕಾಗಲ್ಲ, ವಯಸ್ಸಾಗಿದೆ. ಅವ್ರು ಈಗಾಗ್ಲೇ ನಮ್ಗೋಸ್ಕರ ತುಂಬಾ ಕಷ್ಟಪಟ್ಟಿದ್ದಾರೆ. ಇಲ್ಲ ಅವ್ರಿಗೇನೋ ಸಮಸ್ಯೆ ಇದೆ ಅನ್ನೋದು ನನಗ್ ಗೊತ್ತಿದೆ. ನೀವು ಸ್ವಲ್ಪ ಮಾತಾಡಿ ಅವ್ರನ್ನ ಕಳಿಸ್ಕೊಡಿ. ಅವ್ರು ನಮ್ ಜೊತೆ ಇದ್ರೆ ಅಷ್ಟೇ ಸಾಕು. ನಾನ್ ಕೆಲ್ಸ ಮಾಡಿ ಅವ್ರನ್ನ ನೋಡ್ಕೋತೀನಿ. ಇವನ್ ಸ್ವಲ್ಪ ತರ್ಲೇಪಾ. ಹಾಗಿದ್ರು IG ಜೊತೆ ಇವರಪ್ಪ ಕೆಲಸ ಮಾಡೋವಾಗ ಒಂದ್ ಘಟನೆಯಲ್ಲಿ ಅವ್ರು ತೀರೋದ್ರು. IG ಅವರೇ ಕರುಣೆಯಿಂದ ಇವನ್ಗೊಂದ್ ಕೆಲ್ಸ ಕೊಡ್ಸಿದ್ರು. ಯಾರೋ ಈಶ್ವರ ಮೂರ್ತಿ ಅಂತ ಇದಾರಂತಲ್ಲ, ಹೊಡಿತಾರಂತೆ. ದಿನ ಮನೆಗ್ ಫೋನ್ ಮಾಡಿ ನಾನ್ ಬಂದ್ಬಿಡ್ತೀನಿ ಅಂತ ಅಳ್ತಾನಪ್ಪ. ಅಲ್ಲಿ ಬರ್ದೇ ಇರೋಂಗ್ ನೀವೇ ನೋಡ್ಕೊಬೇಕಪ್ಪ. ಇವನೇ ನನ್ ಕಾಪಾಡೋದ್ ಬೇಡ, ನನ್ ಗಂಡನ್ ಪೆನ್ಷನ್ ದುಡ್ಡೇ ನನ್ನನ್ ಕಾಪಾಡುತ್ತೆ. ಇವನು ಅವನನ್ನ ನೋಡ್ಕೊಂಡ್ರೆ ಸಾಕಪ್ಪ. ಅಮ್ಮ, ಅವರೇ ಈಶ್ವರ ಮೂರ್ತಿ. ನಮಸ್ತೆ ಸರ್. ನಮ್ಮ ಹುಡುಗನ ಹೆಸರು ಗಣೇಶ. ಅವನ್ನ ಹೊಡಿತೀರಂತೆ. ಅವನ್ನ ಸ್ವಲ್ಪ ಹೊಡಿದೆ ನೋಡ್ಕೊಳ್ಳಿ ಸರ್. ಆ 4 ಜನರು ಪೊಲೀಸ್ಗೆ ಅನ್ಫಿಟ್. ಅವನನ್ನ ಕರ್ಕೊಂಡು ಹೋಗಿ. ಆ 4 ಜನರು ಇಲ್ಲೇ ಇದ್ರೆ ಸತ್ತೋಗ್ತಾರೆ. ಸರ್ ಏನ್ ಸರ್, ಈ ಹುಡುಗ ಇಷ್ಟೊಂದು ದುಡ್ಡು ಇಟ್ಟಿದ್ದಾನೆ? ಇಲ್ಲ ಸರ್, ಅವ್ರು CDIA ದುಡ್ಡು ವಸೂಲು ಮಾಡೋಕೆ ಕೇಳಿದ್ದಾರೆ. ಅದಕ್ಕೆ ಹಣ ವಸೂಲು ಮಾಡ್ತಿದ್ದಾರೆ. ಹಣನ? ಹೌದು. ಯಾಕೆ? ಅದ್ಯಾವುದೋ ಕಾಂಪ್ಲಿಮೆಂಟ್ಗೋಸ್ಕರ. ಹೋಗು ಸರ್. ಬನ್ನಿ ಮಧು, ನಿಮ್ಮ ಹತ್ರ ಮಾತಾಡ್ಬೇಕು. ಕೂತ್ಕೊಳ್ಳಿ. ಸರ್, ನೀವು ಹೇಳಿದ್ರಿ ಅಂತ ಹುಡುಗರು ಲಾ ಕ್ಲಾಸಲ್ಲಿ ಹಣ ವಸೂಲಿ ಮಾಡ್ತಾ ಇದ್ದಾರ? ಹಣನ ನಾನೇನು ವಸೂಲಿ ಮಾಡೋದಕ್ಕೆ ಹೇಳಿಲ್ವಲ್ಲ. ಇಲ್ಲ, ನೀವೇ ಏನೋ ಕಾಂಪ್ಲಿಮೆಂಟ್ ಕೊಡ್ಬೇಕು ಅಂತ ದುಡ್ಡು ವಸೂಲಿ ಮಾಡು ಅಂತ ಹೇಳಿದ್ರಂತ. ಓ ಅದಾ, AC ವಸೂಲಿ ಮಾಡೋದಕ್ಕೆ ಹೇಳಿದ್ರು. ನೀವು ಹೋಗಿ AC ಹತ್ರ ಕೇಳಿ. ಇಲ್ಲ ಸರ್. ಐ ಬುದ್ಧಿ ಇದೆಯಾ ನಿನ್ಗೆ? ಒಂದ್ ಬಿಲ್ ಬರೆಯಕ್ ಬರಲ್ಲ? ಹಿಂಗ ಬಿಲ್ ಬರೆಯೋದು ಎಷ್ಟು ಸರಿ ಹೇಳ್ಕೊಡೋದು ನಿನ್ಗೆ? ನೀವೆಲ್ಲ ಪೊಲೀಸ್ ಕೆಲ್ಸಕ್ಕೆ ಬಂದಿದ್ದೀರಾ, ಸ್ವಲ್ಪ ತಲೆ ಇಟ್ಟು ಕೆಲಸ ಮಾಡು. ಈ ದುಡ್ಡು ಕೊಡೋದು, ಲಂಚ, ಮೋಸ ಎಲ್ಲ ಏನೋ ಹೊಸದಾಗಿ ಇವತ್ತು ಬಂದಿರೋದಲ್ಲ. ಸಾವಿರಾರು ವರ್ಷಗಳ ಹಿಂದೆನೆ ನಮ್ಮ ಈ ಮಾನವ ಸಮೂಹದ ಚಿಹ್ನೆನೆ ಈ ಲಂಚ ಮತ್ತೆ ಅವನತಿ. ಯಾರಿಗೆ ಏನೇ ಸಿಗೋದಕ್ಕೂ ಮೊದಲು ಎಲ್ಲಾನು ನನಗೆ ಸಿಗಬೇಕು ಅನ್ನೋ ಮಾನಸಿಕ ಕಾಯಿಲೆನೆ ಲಂಚ ಹುಟ್ಟೋದಕ್ಕೆ ಕಾರಣ. ಕೊಲೆ ಮಾಡಿ, ಕಳ್ತನ ಮಾಡಿ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಕೊಡೋದು ಮಾತ್ರ ಲಂಚ ಅಲ್ಲ. ನೀವೆಲ್ಲರೂ ಸೇರ್ಕೊಂಡು ಕಾಂಪ್ಲಿಮೆಂಟ್ ಅನ್ನೋ ಹೆಸರಲ್ಲಿ AC ವಸೂಲಿ ಮಾಡಿ ಕೊಡ್ತಾ ಇದ್ದೀರಲ್ಲ, ಅದ್ರ ಹೆಸರು ಲಂಚನೇ. ಅನ್ಯಾಯ ನೋಡಿ ಸಹಿಸ್ಕೊಂಡು ಹೋಗ್ಬಿಟ್ರಪ್ಪ ತಮ್ಮಂದ್ರ. ಒಂದು ಸಲ ಸಹಿಸ್ಕೊಂಡು ಹೋದ್ರೆ ಅದೇ ಅಭ್ಯಾಸ ಆಗ್ಬಿಡುತ್ತೆ. ಆತರ ಅಭ್ಯಾಸ ಮಾಡ್ಕೊಂಡು ನಮ್ ಕೈಯಲ್ಲಿ ಏನು ಮಾಡಕ್ಕಾಗಲ್ಲ ಅನ್ನೋ ಪೊಲೀಸರು ಇನ್ನೂ ಇಲ್ಲೇ ಇದೇ ಸಾಲಲ್ಲಿ ನಿಂತ್ಕೊಂಡಿದ್ದಾರೆ. ಆ ಸಾಲಲ್ಲಿ ನೀವು ನಿಂತ್ಕೋಬೇಡ್ರಪ್ಪ. ದುಡ್ಡು ಕೊಡ್ಬೇಡಿ, ನಿಮ್ಮ ಸ್ನೇಹಿತರಿಗೂ ಕೊಡೋದಕ್ಕೆ ಬಿಡಬೇಡಿ. ಲಂಚದ ವಿರುದ್ಧ ನಿಂತು ಹೋರಾಟ ಮಾಡಿ. ಎಲ್ಲ ಸ್ಕ್ವಾಡ್ ಕೊಟ್ರು, ನಮ್ ಸ್ಕ್ವಾಡ್ ಮಾತ್ರ ಕೊಟ್ಟಿಲ್ಲ. ನೀವೆಲ್ಲ ಕೊಟ್ರೆ ನಾನು ತಗೊಂಡೋಗಿ ಕೊಟ್ಬರ್ತೀನಿ. ಏನ್ ಗೆಳೆಯ, ನಿನ್ನೆ ಹಣ ಕೊಡ್ತೀಯಾ? ಸಾರಿ ಗೆಳೆಯ,
ನನಗೆ ಕಾಂಪ್ಲಿಮೆಂಟ್ ಎಲ್ಲ ಇಷ್ಟ ಆಗಲ್ಲ, ಇನ್ಮೇಲೆ ಕೊಡಲ್ಲ. ಏಯ್, ಯಾಕೆ ಎಲ್ಲ ವಿಷಯಕ್ಕೂ ತೊಂದರೆ ತಗೊಂತ್ಯಾ? ಈಗ ನೀವೆಲ್ಲ ದುಡ್ಡು ಕೊಟ್ರೆ ಎಲ್ಲ ಸರಿ ಹೋಗುತ್ತೆ ಕಣೋ. ಇದೇನ್ ತಪ್ಪೇನಲ್ಲ ಕಣೋ, ಇಟ್ಸ್ ಲೀಗಲ್. ಲೀಗಲ್ ಅಂದ್ರೆ ರೆಸಿಪ್ಟ್ ಕೊಡು, ನಾನು ದುಡ್ಡು ಕೊಡ್ತೀನಿ. ಲೀಗಲ್ ಅಂದ್ರೆ ಹೇಳು, ರಿಸಿಪ್ಟ್ ಕೊಡು, ನಾನು ಕೊಡ್ತೀನಿ. ಹಾಗಾದ್ರೆ ನಂಗೂ ರಿಸಿಪ್ಟ್ ಕೊಡು, ನಾನು ಹಣ ಕೊಡ್ತೀನಿ. ಓಹೋ, ಈಗ ಯಾರು ದುಡ್ಡು ಕೊಡಲ್ವಾ? ಸರಿ, ನೋಡ್ಕೊಳ್ಳೋಣ. ಏಯ್, ನಾವು ಯಾರಿಗೂ ಯಾವ್ದಕ್ಕೂ ಇಲ್ಲಿ ದುಡ್ಡು ಕೊಡಬಾರ್ದು. ಮಧು ಸರ್ ಹೇಳ್ದಾಗೆ ಇಲ್ಲಿ ಯಾರಿಗೂ 5 ಪೈಸಾ ಲಂಚ ಕೊಡಬಾರ್ದು. ಅದರಿಂದ ಏನ್ ನಡೆದ್ರು ನೋಡ್ಕೊಳ್ಳೋಣ. 50 ಇಡಿ ಬಂದ್ರು ನೋಡ್ಕೊಳ್ಳೋಣ. ಏನ್ ಚಿಕ್ಕಪ್ಪ, 50 ಇಡಿ? ಏಯ್, ಎತ್ರ ಯಾರೋ ಇಲ್ಲಿ ದುಡ್ಡಿಗೆ ರಿಸಿಪ್ಟ್ ಕೇಳಿದ್ದು? ಕೇಳ್ದವನು ಹೊರಗಡೆ ಬಂದು ರಿಸಿಪ್ಟ್ ತಗೊಂಡೋಗು. ಕೇಳಿದ ಗಂಡ್ಸು ಹೊರಗಡೆ ಬಂದು ರಿಸಿಪ್ಟ್ ತಗೊಂಡೋಗು. ಇಲ್ಲ ಈ ಜನ್ಮದಲ್ಲಿ ಯಾರು ಗ್ರೌಂಡ್ಗೆ ಕಾಲಿಡಬಾರ್ದು, ಹಾಗೆ ಮಾಡ್ಬಿಡ್ತೀನಿ. ನಿಮಗೆ 10 ಸೆಕೆಂಡ್ ಮಾತ್ರ ಟೈಮ್. ಸರ್, ನಾನೇ ಸರ್. ಸರ್, ಅವ್ರು ಕೇಳಿದ್ದಲ್ಲ, ನಿಜವಾಗ್ಲೂ ನಾನೇ ಕೇಳಿದ್ದು. ಸರ್, ಅವರಿಬ್ರು ಹೇಳಿಲ್ಲ ಸರ್, ನಾನು ಹೇಳಿದೆ ಸರ್. ಸರ್, ನಾನೇ ಸರ್ ಹೇಳಿದ್ದು. ಸರ್, ನಾನೇ ಕೇಳಿದ್ದು. ಇಲ್ಲ ಸರ್, ನಾನೇ ಕೇಳಿದ್ದು. ಸರ್, ಅವ್ರ್ಯಾರು ಅಲ್ಲ ಸರ್, ನಾನೇ ಸರ್ ಕೇಳಿದ್ದು. ಸರ್, ನಾನು ಕೇಳಿದೆ ಸರ್. ಈಶ್ವರ್ ಮೂರ್ತಿ ಹೆಸರು ಹೇಳಿದ್ರೆ ಈ PRS ನಡಗುತ್ತೆ. ಅಂತದ್ರಲ್ಲಿ ನಿನ್ ಸ್ಕ್ವಾಡ್ ಇಂದನೇ 15 ಜನ ಬಂದ್ ನಿಂತಿದ್ದಾರೆ. ನಿನ್ನಿಂದ ಆ ಸ್ಕ್ವಾಡ್ ನ ಕಂಟ್ರೋಲ್ ಮಾಡಕ್ ಆಗುತ್ತೋ ಆಗಲ್ವೋ? ಆಗಲ್ಲ ಅಂದ್ರೆ ಹೇಳ್ಬಿಡು, ನಾನ್ ನೋಡ್ಕೋತೀನಿ. ಇನ್ಮೇಲೆ ನನ್ನ ಸ್ಕ್ವಾಡ್ ಅಲ್ಲಿ ಯಾವ ಹುಡುಗನು ಬಾಯ್ ಬಿಡೋದಿಲ್ಲ. ಹೋಗಯ್ಯ. ಯಾರು ಅಂತ ನಿಜ ಒಪ್ಕೊಳ್ಳೋದಕ್ಕೆ ಅಧಿಕಾರಿಗಳು ನಿಮ್ಮೆಲ್ಲರಿಗೂ ಟೈಮ್ ಕೊಟ್ಟಿದ್ರು. ಆದ್ರೆ ನೀವು ಯಾರು ಒಪ್ಕೊಂಡಿಲ್ಲ. ಅದಕ್ಕಾಗಿನೇ ಈ ಇಡಿ ಬಗ್ಗೆ ನಾನ್ ನಿಮ್ಗೆ ಹೇಳ್ಕೊಡೋದೇನ್ ಬೇಕಾಗಿಲ್ಲ. ವಿಜಿಲ್ ಊದ್ತಾ ಇದ್ದ ಹಾಗೇನೆ ನಾನು ಓಡಿ ಅಂತ ಹೇಳ್ತೀನಿ. ನಾನು ನಿಲ್ಲಿ ಅಂತ ಹೇಳೋವರೆಗೂ ಯಾರು ಕೂಡ ನಿಲ್ಬಾರ್ದು. ಓಡಿ ಅಂದ್ರೆ ಓಡೋದಲ್ಲ, ನಿಮ್ಮ ಬೂಟು ಬಟ್ಟಕ್ಸ್ಗೆ ತಾಗೋ ಹಾಗೆ ಓಡ್ಬೇಕು. ತಪ್ಪಾಗಿ ಮಾಡಿದ್ರು ಸರಿ, ನಿಂತರು ಸರಿ. ಅವ್ರಗಳ ಹೆಸರನ್ನ ಈ ಹುಡುಗಿ ಬರ್ಕೋತಾಳೆ. ಅವ್ರೆಲ್ರಿಗೂ 1 ವಾರ ಬಿಟ್ಟು ಮತ್ತೆ ಇಡಿ ಕೊಡಿ ಅಂತ AC ಅವ್ರಿಗೆ ಹೇಳ್ತೀನಿ. ಸರಿನಾ? ಇಡಿ ಪಾರ್ಟಿ ವಾಕ್ ಅಪ್ ಪೊಸಿಷನ್, ಸ್ಟಡಿ ಡಬಲ್ ಮಾರ್ಚ್. ಫಾಸ್ಟ್ ಅಯ್ಯೋ, ನನ್ನ ಮಗನೇ ಮುರುಗು ತರ ಓಡ್ತೀಯ. ಓಡ್ರೋ ಜೋರಾಗಿ ಓಡಿ, ಜೋರಾಗಿ ಓಡಿ. ಓಡಿ ಸ್ಪೀಡ್ ಸಾಕಾಗ್ತಾ ಇಲ್ಲ ನನಗೆ. ಓಡಿ, ಜೋರಾಗಿ ಓಡಿ. ಹೇಗ್ರ ಹೊಡ್ತಾ ಇದ್ದೀರಾ? ಏನ್ ಹೇಳಿದೆ ನಾನು? ಈಗ ಬೂಟು ಬಟನ್ಸ್ಗೆ ತಾಗೋ ಹಾಗೆ ಒಬ್ರು ಓಡ್ತಾ ಇಲ್ಲ. ಓಡೋ ಜೋರಾಗಿ, ಹೈ ಪುಟ್ ಆರ್ಮ್ಸ್, ಓಡಿ, ಫಾಸ್ಟ್. ರಿಸಿಪ್ಟ್ ಬೇಕಾ ನಿನಗೆ? ಬಾ ಓಡು ತಗೋ ರಿಸಿಪ್ಟ್. ಓಡ್ರೋ, ಓಡಿ ಇನ್ನು ಜೋರಾಗಿ ಓಡಿ.
ನರಸಿಂಹ ಓಡಕ್ ಹೇಳಿದ್ರೆ ನಡೀತಾ ಇದೆಯಾ? ಓಡೋ ಓಡೋ, ನೀನು ಓಡೋ ಓಡೋ, ಫಾಸ್ಟ್ ಫಾಸ್ಟ್. ಓಡು ಓಡು ಓಡು. ಅವತ್ತ ನಿಮ್ಗೆ ಹೇಳಿದ್ದೆ ಹೋಗೋದಕ್ಕೆ. ಸತ್ರಿನ ಫಾಸ್ಟ್ 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 ಓಡಿ ಓಡ್ರೋ. ಚಿಕ್ಕಪ್ಪ ಚಿಕ್ಕಪ್ಪ, ನೀನ್ ನಿಲ್ಸು ಚಿಕ್ಕಪ್ಪ, ನಿನ್ ಕೈಲಿ ಓಡಕ್ಕಾಗಲ್ಲ. ನೀನ್ ನಿಲ್ಲು ಚಿಕ್ಕಪ್ಪ. ನಾನು ಈಗಲೇ ಹೊರಡ್ತೀನಿ. ನನ್ನ ಮಾತು ಕೇಳು. ಸಾಕ್, ನಿಲ್ಲು ಚಿಕ್ಕಪ್ಪ. ಹೇಳಿದ್ರೆ ಕೇಳೋದೇ ಇಲ್ಲ. ರನ್ 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 ರನ್. ಲೇ ವಿಕ್ರಮ್, ಚಿಕ್ಕಪ್ಪ ಬಿದ್ದವರು ಎದ್ದೇ ಇಲ್ಲ ಕಣ. ಚಿಕ್ಕಪ್ಪ, 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 ಎದ್ದೇಳು ಚಿಕ್ಕಪ್ಪ. ಚಿಕ್ಕಪ್ಪ ನಡೀರಿ. ಚಿಕ್ಕಪ್ಪ ಬೇಗ 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 ನಡೀರಿ. ಬೇಗ ಬೇಗ ಓಡು. ಚಿಕ್ಕಪ್ಪ ಬೇಗ ಬೇಗ ಓಡಿ ಓಡಿ. ಚಿಕ್ಕಪ್ಪ 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 ಕಣ್ಣಿಗೆ ಬೇಗ ಹೋಗು. ಹಾಸ್ಪಿಟಲ್ ಆಂಬುಲೆನ್ಸ್ ಕೇಳ್ಕೊಳ್ಳಿ. ಬೇಗ ಹೋಗು. ಚಿಕ್ಕಪ್ಪ ಹೋಗು. ವಿಕ್ರಮ್ ಹೋಗೋ. ಏನು ಚಿಕ್ಕಪ್ಪ 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 ನೀನ್ 50 ಇಡಿ ಓಡ್ತೀನಿ ಅಂತ ಹೇಳಿದ್ದಲ್ಲ ವಿಕ್ರಮ್. ಚಿಕ್ಕಪ್ಪ ನಮ್ನೆಲ್ಲ ಬಿಟ್ಟು ಹೋಗ್ಬಿಟ್ರಲ್ಲೋ. ಚಿಕ್ಕಪ್ಪ ಚಿಕ್ಕಪ್ಪ 4 ದಿನ ಲೀವ್ ಕೊಡ್ತಾರಂತೆ ಚಿಕ್ಕಪ್ಪ. ನಿಮ್ ಮಕ್ಕಳನ್ನ ನೋಡಕ್ ಹೋಗೋಣ. ಎತ್ತೊಳಿ ಚಿಕ್ಕಪ್ಪ, ಎತ್ತೊಳಿ ಚಿಕ್ಕಪ್ಪ. ಕಾಸು ಕೊಡೋದು ಬೇಡ ಅಂತೇಳಿ ಆ ಮಗಳಿಗೆ ದುಡ್ಡು ಕೊಡ್ಬೋದಿತ್ತಲ್ವಾ? ನಾವೇ ಇವ್ರನ್ನ ಸಾಯಿಸ್ಬಿಟ್ವಿಲ್ಲ.
ಒಬ್ಬರನ್ನು ಬಿಡಬೇಡ್ರಿ, ಎಲ್ರನ್ನು ನಾಯಿಗೆ ಹೊಡೆದಂಗ್ ನೋಡಿರಿ. ಬ್ಯಾಕ್ ಸ್ಕ್ವಾಡ್ ಮಾಡಿ ಟ್ರೈನಿಂಗ್ ಕೊಡೋಣ. ಪೊಲೀಸ್ ಅಂದ್ರೆ ಇವ್ರಿಗೇನು ಅಂತ ಗೊತ್ತಾಗ್ಬೇಕು. ಸರ್ ಸರ್, ಚಿಕ್ಕ ಹುಡುಗರು ಏನೋ ಅವಸರ ಪಟ್ಟಿದ್ದಾರೆ. ಜೊತೆಲೇ ಇರೋ ಹುಡುಗ ಸರ್ ಸತ್ತೋಗಿದ್ಕೆ ಕೋಪ ಮಾಡ್ಕೊಂಡಿದ್ದಾರೆ. ನಾನ್ ಮಾತಾಡಿ ಹೊರಗಡೆ ಬರೋ ತರ ಮಾಡ್ತೀನಿ. ಫೋರ್ಸ್ ಕಳ್ಸೋದು ಬೇಡ ಸರ್. ಮಧು ಸರ್, ಲಾ ಕ್ಲಾಸ್ ನಡೆಸೋದು ಮಾತ್ರ ನಿಮ್ ಕೆಲಸ. ಅದನ್ನ ಸರಿಯಾಗಿ ಮಾಡಿ. PRS ನ ಹೇಗ್ ಮಾಡ್ಬೇಕು, ಡಿಸಿಪ್ಲಿನ್ ಹೇಗ್ ನಡೆಸ್ಕೋಬೇಕು ಅಂತ ನಮಗ್ ಗೊತ್ತಾದ್ರೆ ನೀವು ತಲೆ ಹಾಕ್ಬೇಡಿ. ಸರ್, ನೀವು ಫೋರ್ಸ್ ನ ಕಳಿಸಿ. ಇದನ್ನ ಯಾಕೆ ಹೊಡಿತಿದ್ದೀರಾ? ಹೇಳ್ತಾ ಇದ್ದೀನಿ ತಾನೆ, ಸುಮ್ಮನಿರು. ಯಾರು ಅವನಿಗೆ ಹೊಡಿತಿದ್ದೀರಾ? ಹೊಡಿಬೇಡ, ಬಾರೋ ಈ ಕಡೆ. ಇಡಿಲಿ ಒಬ್ಬ ಹುಡುಗ ಸತ್ತೋಗ್ಬಿಟ್ಟಿದ್ದಾನೆ. ಅದಕ್ಕೆ ಇವರೆಲ್ಲ ಗಲಾಟೆ ಮಾಡಿದ್ದಾರೆ. ಅದಕ್ಕೆ ಸರ್ ಫೋರ್ಸ್ನ ಕಳಿಸಿದ್ದು. 18 ಜನಕ್ಕೆ ಗಾಯ ಆಗಿದೆ. ಹಾಸ್ಪಿಟ್ಲಿಗೆ ಸೇರಿಸಿದ್ವಿ. ಉಳಿದವರೆಲ್ಲ ಇಲ್ಲೇ ಇದ್ದಾರೆ ಸರ್. ಸಿಟಿಸಿ ಪೊಲೀಸ್ ಕೆಲ್ಸಕ್ಕೆ ನೀವು ಜಾಯ್ನ್ ಆಗ್ಬೇಕಂದ್ರೆ ಮೊದಲು ಹಾಕಿದ ಸಹಿ ಯಾವ್ದು ಗೊತ್ತಾ? ಪೊಲೀಸ್ ಟ್ರೈನಿಂಗ್ ಅಲ್ಲಿ ನಿನ್ ಸತ್ರು ನಿನ್ ಸಾವಿಗೆ ನಾವ್ ಯಾರು ಕಾರಣ ಅಲ್ಲ ಅಂತ ಹಾಕಿರೋದೇ ನಿನ್ನ ಮೊದಲ ಸಹಿ. ಅದೇನೆ ನಿಮ್ಮ ಫಿಟ್ನೆಸ್, ಅದೇ ನಿಮ್ಮ ಮೊದಲ ಅರ್ಹತೆ. ಒಂದು ಸಾವನ್ನ ನೋಡಿ ನೀವು ಭಯ ಪಟ್ರೆ, ಇಲ್ಲ ಯಾವ್ದಾದ್ರೂ ಸಿಚುವೇಶನ್ ಅಲ್ಲಿ ನೀನು ಭಾವನಾತ್ಮಕನಾದ್ರೆ, ಯು ಆರ್ ಅನ್ಫಿಟ್ ಫಾರ್ ದಿಸ್ ಜಾಬ್. ನೀವೆಲ್ಲ ಈ ಪೊಲೀಸ್ ಕೆಲ್ಸಕ್ಕೆ ಲಾಯಕ್ ಇಲ್ದೇ ಇರೋರು. ತರಬೇತಿಯಲ್ಲಿ ಸಾಯೋದಕ್ಕೆ ಏನ್ ಭಯ? ತರಬೇತಿನೇ ನಮಗ್ ತಾಯಿ. ನನ್ನ ಬಿಟ್ರೆ ಈಗ್ಲೇ ಈ ಗ್ರೌಂಡ್ ಅಲ್ಲಿ ಓಡಿ ಸಾಯೋದಕ್ಕೆ ರೆಡಿ. ಒಬ್ಬೊಬ್ಬ ಪೊಲೀಸ್ ಆಸೆನೂ ಇದೇ ಆಗಿರ್ಬೇಕು. ಆದ್ರೆ ನೀವೆಲ್ಲ ಇಲ್ಲಿ ಜಗಳ ಆಡ್ತಾ ಇದ್ದೀರಾ. ಸರ್, ತರಬೇತಿಗೋ ಸಾಯೋದಕ್ಕೂ ನಾವು ಭಯ ಪಡ್ತಿಲ್ಲ. ಈ ಗ್ರೌಂಡಲ್ಲಿ ಸತ್ತೋನು ಭಾವನೆಗೆ ಒಳಗಾಗಿ ಸತ್ತಿಲ್ಲ. ಲಂಚ ಕೊಡೋದಿಲ್ಲ ಅಂತ ಓಡಿನೇ ನನ್ ಕಣ್ಮುಂದ್ ಸತ್ತ. ಪ್ರಾಣ ಕೊಟ್ಟು ಈ ತರಬೇತಿಯನ್ನು ಮುಗಿಸೋಕೆ ನಾವು ತಯಾರಾಗಿದ್ದೀವಿ. ಲಂಚ ತಗೊಳ್ದೇನೆ ಈ PRS ನ ನಡೆಸೋ ಹಾಗೆ ನೀವೆಲ್ಲ ನೋಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಸರ್. ಹಾಗಾದ್ರೆ ಇಷ್ಟು ದಿನ ಇಲ್ಲಿ ಟ್ರೈನಿಂಗ್ ನಡೆದಿಲ್ಲ, ದುಡ್ಡನ್ನ ವಸೂಲಿ ಮಾಡೋದೇ ನಡೀತಾ ಇದ್ದಿದ್ದು ಅಲ್ವಾ? ಹೋಗಿ ಹೋಗಿ ಟ್ರೈನಿಂಗ್ ಹುಡುಗರ ಹತ್ರ ದುಡ್ಡು ವಸೂಲಿ ಮಾಡ್ತೀರಾ? ಅವ್ರು ಹೇಗ್ರಿ ನಿಮ್ಗೆ ರೆಸ್ಪೆಕ್ಟ್ ಕೊಡ್ತಾರೆ? ಛೇ, ಇದೆಲ್ಲ ಏನು ಅಂತ ಕೇಳಲ್ವಾ ನೀವು? ಅದೇನು ಅಂತ ವಿಚಾರಿಸ್ತೀನಿ ಸರ್. ಮಾಡಿದ್ದೀರಲ್ಲ. ಈ ಇಶ್ಯೂ ಸಂಬಂಧ ಇನ್ಸ್ಪೆಕ್ಟರ್ ಒಂದು ಮೆಮೊ ಕೊಟ್ಟು ರಿಪ್ಲೈ ಕೇಳಿ. ರಿಪ್ಲೈ ಮಾತ್ರ ಸರಿಯಾಗಿ ಬಂದಿಲ್ಲ ಅಂದ್ರೆ ಐ ವಿಲ್ ಟೇಕ್ ಸಿವಿಯರ್ ಆಕ್ಷನ್ ಅಗೇನ್ಸ್ಟ್ ಯು. ಇನ್ಮೇಲೆ ಸ್ಕ್ವಾಡ್ ಅಲ್ಲಿ ಒಟ್ಟಿಗೆ ಇದ್ದವರು ಇನ್ ಮುಂದೆ ಒಟ್ಟಿಗೆ ಇರಬಾರ್ದು. ಎಲ್ಲರನ್ನು ಚೇಂಜ್ ಮಾಡಾಕಿ. ಎಕ್ಸ್ಪೆಷಲಿ ಏಡಿಸ್ ನ ಮೊದಲು ಚೇಂಜ್ ಮಾಡಿ. ಯಾರ್ಯಾರೆಲ್ಲ ಚೇಷ್ಟೆ ಮಾಡ್ತಾರೋ ಅವ್ರಿಗೆಲ್ಲ ಸಿವಿಯರ್ ಪನಿಷ್ಮೆಂಟ್ ಕೊಡಿ. ಯಾರಾದ್ರೂ ಆಫೀಸರ್ಗಳು ದುಡ್ಡು ತಗೊಂಡ್ರಿ ಅಂತ ನನ್ನ ಕಿವಿಗ್ ಬಿತ್ತೋ ಅವ್ರನ್ನ ಸಸ್ಪೆಂಡ್ ಮಾಡದೆ ಬಿಡಲ್ಲ, ಇನ್ಕ್ಲೂಡಿಂಗ್ ಯುವರ್ ಸೆಲ್ಫ್. ಅಂಡರ್ಸ್ಟುಡ್? ಸರಿ ಸರ್. ಸ್ಟ್ಯಾಂಡರ್ಡೀಸ್ ಬ್ಯಾಚ್ ಸ್ಕ್ವಾಡ್ ಮಾಡೋದಕ್ಕಾಗಿ 85 ಬ್ಯಾಚ್ ಇಂದ ಒಂದು ಲೀಸ್ಟ್ ರೆಡಿ ಮಾಡಿ ಇಟ್ಟಿದೀವಲ್ವಾ? ಹೌದು ಸರ್. ಆ ಲೀಸ್ಟ್ ಅಲ್ಲಿ ಇರೋರ್ನೆಲ್ಲ ಹಾಕಿ ಒಂದು ಸ್ಕ್ವಾಡ್ ರೆಡಿ ಮಾಡಿ ಅದರಲ್ಲಿ ಭಾಸ್ಕರ್ ಅವ್ರನ್ನ ಐಡಿಯಾಗ ಹಾಕಿ ವಿಕ್ರಮ್ ಅಂತ ಇಬ್ರು ಹುಡುಗರು ಇರೋ ಹಾಗೆ ನೋಡ್ಕೊಳ್ಳಿ. ಆಗ್ಲಿ, ಮಾಡ್ತೀನಿ ಸರ್. ನನ್ನ ಅಧಿಕಾರ ಹೋದ್ರೂ ಪರವಾಗಿಲ್ಲ, ಅವನು ಹೇಗೆ ಅಧಿಕಾರ ತಗೊಂಡು ಹೋಗ್ತಾನೆ ಅಂತ ನೋಡ್ತೀನಿ. ಅಟೆನ್ಷನ್! ಹೇಯ್, ನಿಮಗೆಲ್ಲ ಸ್ಕ್ವಾಡ್ ಚೇಂಜ್ ಮಾಡಾಯ್ತು. ಯಾರ್ಯಾರು ಯಾವ ಸ್ಕ್ವಾಡ್ ಅಂತ ಇವಾಗ ನಾನು ಹೆಸರು ಓದ್ತೀನಿ. ಹೆಸರು ಕರೆದವರೆಲ್ಲ ಹಿಂದಕ್ಕೆ ಹೋಗಿ. ವಿಕ್ರಮ್ ಸನ್ ಆಫ್ ರಾಜೇಂದ್ರ, ನೀನು 10ನೇ ಸ್ಕ್ವಾಡ್. ಖಾದರ್ ಬಾಷಾ ಸನ್ ಆಫ್ ಸಲೀಂ, ನೀನು 10ನೇ ಸ್ಕ್ವಾಡ್.
ಗಣೇಶ್ ಸನ್ ಆಫ್ ಶಿವಪ್ರಸಾದ್, ನೀನು 10ನೇ ಸ್ಕ್ವಾಡ್. ಸ್ಕ್ವಾಡ್ ಅಟೆನ್ಷನ್. ನಿಮಗೆಲ್ಲ ಸ್ಕ್ವಾಡ್ ಚೇಂಜ್ ಮಾಡಾಯ್ತು. ನಾಳೆಯಿಂದ ಹೊಸ ADI ಬರ್ತಾರೆ, ನೋಡಿ ನಡ್ಕೊಳ್ಳಿ. ಫಾಲ್ ಔಟ್. Squad halt. Squad left turn. Class rest. 1 2 3 1 2 3 1. ಭಾಸ್ಕರ್, ಬೇಗ ಕಾಂಪಿಟೇಷನ್ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಫಿಟ್ಟಿಂಗ್ ಕೆಲಸ ಮಾಡೋದಕ್ಕೆ ಕೆಲಸದವ್ರು ಯಾರೂ ಇಲ್ಲ. ನೀನೊಂದು ಕೆಲಸ ಮಾಡು, ಈ ಸ್ಕ್ವಾಡ್ನ ಕರ್ಕೊಂಡು ಹೋಗಿ ಆ ಫಿಟ್ಟಿಂಗ್ ಕೆಲಸನ ನೋಡ್ಕೋ. ಸರಿ ಸರ್. ಚರಂಡಿ ಕ್ಲೀನ್ ಮಾಡೋದು, ಟಾಯ್ಲೆಟ್ ಎಲ್ಲ ಕ್ಲೀನ್ ಮಾಡೋದು, ಆಮೇಲೆ ಈ PRS ಎಲ್ಲ ಗುಡ್ಸೋದು, ಈ ಕೆಲಸ ಎಲ್ಲ ಮಾಡಿ. ಸರಿ ಸರ್. ಮರ್ತ್ಬಿಟ್ಟೆ, ಈ ಬ್ಯಾರಕ್ಸ್ಗೆ ಮರಗಳಿಗೆಲ್ಲ ಬಿಳಿ ಬಣ್ಣ ಬಳಿ. ಸರಿ ಸರ್. ಯಾಕೆಂದ್ರೆ ನೀನು ಇದಕ್ಕೆ ಲಾಯಕ್. ನಾವಿಬ್ರು ಒಂದೇ ಸಮಯದಲ್ಲಿ ಡಿಪಾರ್ಟ್ಮೆಂಟ್ ಒಳಗೆ ಬಂದ್ವಿ. ನಾನು ಇನ್ಸ್ಪೆಕ್ಟರ್ ಆಗಿ ನಿನ್ ಕಣ್ಮುಂದೆ ನಿಂತಿದ್ದೀನಿ. ನೀನು ಇನ್ನೂ ಕಾನ್ಸ್ಟೇಬಲ್ ಆಗೇ ಉಳಿದಿದೀಯಾ. ಈ ಸಮಸ್ಯೆಗೆಲ್ಲ ನೀನು ಒಂದು ಕಾರಣ ಅಂತ ನಂಗೆ ಗೊತ್ತು. ನಾನು ನೋಡ್ಕೋತೀನಿ, ನೀನ್ ಹೋಗು. Squadron advance by the right. Quick march. Left, right, left. Left, right, left. Left, right, left. Left, right, left. Squadron retire. About turn. Attention ಮಾಡೋದ್ರಲ್ಲಿ ವೀಕ್ನೆಸ್ ಇರಬಾರ್ದು. ಸ್ಟಾಂಪಿಂಗ್ ತುಂಬಾ ಮುಖ್ಯ. ಸ್ಟ್ರಾಂಗ್ ಆಗಿರಬೇಕು. ಅದೇ ನೀನು ಒಳ್ಳೆ ಸ್ಕ್ವಾಡ್ ಅನ್ನೋದನ್ನ ತೋರಿಸುತ್ತೆ. ಅರ್ಥ ಆಯ್ತಾ? Left, right, left. Left, right, left. Left, right, left. ಏನು ಅಷ್ಟೊತ್ತಿಂದ ಹೊಡಿತಾನೆ ಇದ್ಯಾ? ಬೇಗ ಮುಗಿಸ್ಬಾರು, ತುಂಬಾ ಕೆಲ್ಸಗಳಿದೆ. ಲವ್ ಇವನೇ, ಕೂತು ನಿಂತು ಕೆಲಸ ಮಾಡು. ನಿನ್ ಕೈಲಿ ಕೂತ್ಕೊಳ್ಳೋಕು ಆಗಲ್ಲ, ಕೂತ್ರೆ ನಿಲ್ಲಕ್ಕೂ ಆಗಲ್ಲ. ಇದನ್ನೆಲ್ಲ ಗುಡಿಸಿ ಬಕೆಟ್ಗೆ ಹಾಕ್ರೋ. ಸರ್, ಏನ್ ಸರ್ 4-5 ದಿನದಿಂದ ಇದೇ ಕೆಲಸ ಕೊಡ್ತಿದ್ದೀರಾ? ಯಾವಾಗ ಗ್ರೌಂಡ್ಗೆ ಹೋಗೋದು, ಫೈನಲ್ ಪೆರೇಡ್ ಪ್ರಾಕ್ಟೀಸ್ ಮಾಡೋದು? ಇನ್ಮೇಲೆ ನಿಮ್ಮನ್ನ ಅವರೆಲ್ಲೋ ಪೆರೇಡ್ ಕರೀತಾರೆ. ಪರೇಡ್ಗೆ ಹೋಗದೆ ಇಲ್ಲಿರೋ ಟಾಯ್ಲೆಟ್ಗಳನ್ನ ಕ್ಲೀನ್ ಮಾಡ್ತಾ ಮರಕ್ಕೆ ಪೇಂಟ್ ಹೊಡಿಬೇಕಾ? ಇದಕ್ಕೇನ ಕಷ್ಟಪಟ್ಟು ಕೆಲ್ಸಕ್ಕೆ ಬಂದಿದ್ದು? ಆ ಕೆಲ್ಸಕ್ಕಿಂತ ಈ ಕೆಲಸ ಒಳ್ಳೇದಲ್ವೇನೋ? ಸರ್, ನಮ್ನ ಮಾತ್ರ ಯಾಕೆ ಹಿಂಗ್ ಮಾಡ್ತಾವ್ರೆ? ನಾವೇನ್ ತಪ್ಪು ಮಾಡಿದೀವಿ? ಏನ್ ತಪ್ಪು ಮಾಡಿದ್ದೀರಾ? ಅವ್ರಿಗೆ ಬರ್ತಿದ್ ಲಕ್ಷಾಂತರ ರೂಪಾಯಿ ವರಮಾನನ ತಪ್ಪಿಸಿ ಏನ್ ತಪ್ಪು ಮಾಡಿದೀವಿ ಅಂತ ನನ್ನೇ ಕೇಳ್ತಾ ಇದ್ದೀರಾ? ನಮಗ್ ನ್ಯಾಯ ಬೇಕು ಅಂತ ಕೇಳಬಾರ್ದಾ ಸರ್? ಪೊಲೀಸ್ ಅಂದ್ರೆ ಏನು? ನ್ಯಾಯ ನೀತಿ ಅಂತ ಹೊರಗಡೆ ಮಾತಾಡ್ತಾರಲ್ಲ, ಅದೇ ತರ ಒಳಗಡೆ ಮಾತಾಡ್ತಾರೆ ಅಂತ ಅನ್ಕೊಂಡಿದ್ದೀರಾ? ಇಲ್ಲಿ ಬಂದು ಯಾರಾದ್ರೂ ಹಾಗೆ ಮಾತಾಡಿದ್ರೆ ಅವನನ್ನ ಬೂಟ್ ಕಾಲಲ್ಲೇ ಒದ್ದು ಸಾಯಿಸ್ಬಿಡ್ತಾರೆ. ಈಗ ಅವ್ರು ನಿಮ್ಮನ್ನ ಸುಮ್ಮನೆ ಬಿಟ್ಟಿದ್ದಾರೆ ಅಂತ ಅನ್ಕೊಂಡಿದ್ದೀರಾ? ನಿಮ್ಮನ್ನ ಬ್ಯಾಕ್ ಸ್ಪಾಟ್ ಮಾಡೋದಕ್ಕೆ ಅಂತಾನೆ ಹೀಗೆ ವಯಸ್ಸಾಗಿರೋರ್ನೆಲ್ಲ ನಿಮ್ ಟೀಮಲ್ಲಿ ಹಾಕಿ ಕಸ ಎತ್ತೋದಕ್ಕೆ, ಟಾಯ್ಲೆಟ್ ಕ್ಲೀನ್ ಮಾಡೋದಕ್ಕೆ ಉಪಯೋಗಿಸ್ಕೋತಾ ಇದ್ದಾರೆ. ಸರ್, ಬ್ಯಾಕ್ ಸ್ಕ್ವಾಡ್ ಅಂದ್ರೆ ಏನ್ ಸರ್? ನಿಮ್ ಪರ್ಫಾರ್ಮೆನ್ಸ್ ಸರಿ ಇಲ್ಲ, ನಿಮ್ ಪೆರೇಡ್ ಸರಿ ಇಲ್ಲ ಅಂತ ಹೇಳಿ ಟ್ರೈನಿಂಗ್ ಅಲ್ಲಿ ನಿಮ್ಮನ್ನ ಫೇಲ್ ಮಾಡ್ತಾರೆ. ಬ್ಯಾಕ್ ಸ್ಕ್ವಾಡ್ ಅಂತ ಹೇಳಿ ಇನ್ನೂ 3 ತಿಂಗಳು ಟ್ರೈನಿಂಗ್ ಕೊಡ್ತಾರೆ. ಅಲ್ಲಿಗೂ ಮಹೇಶ್ವರೇ ಬರ್ತಾನೆ. ಅಲ್ಲಿ ನೀವು ಪಾಸ್ ಮಾಡಬೇಕು, ಇಲ್ಲ ಅಂದ್ರೆ ಅನರ್ಹರು ಅಂತ ನಿಮ್ಮನ್ನ ಟ್ರೈನಿಂಗ್ ಇಂದ ಆಚೆ ಕಳಿಸ್ಬಿಡ್ತಾರೆ. ಸರ್, ಪರೇಡ್ ಅಲ್ಲಿ ನಾವು ಚೆನ್ನಾಗಿ ಮಾಡ್ತಿದೀವಲ್ಲ. ಪೆರೇಡ್ ಅನ್ನೋದು ನೀವಿಬ್ರು ಮಾಡೋ ಅಂತದ್ ಮಾತ್ರ ಅಲ್ಲ, ಇಲ್ಲಿರೋರೆಲ್ಲರೂ ಮಾಡ್ಬೇಕು. ನೋಡು, ಇವನ್ ಮಾಡ್ತಾನ. ಹಾಗೆ ನೀವು ಚೆನ್ನಾಗಿ ಮಾಡಿದ್ರು ಚೆನ್ನಾಗಿ ಮಾಡಿದ್ರಿ ಅಂತ ಅವ್ರು ಹೇಳಬೇಕು. ನನಗೆ ತುಂಬಾ ಕೋಪ ಬಂದಿದೆ. ಅಧಿಕಾರಿಗಳ ಬಾತ್ರೂಮ್ ತೊಳಿ. ಬೆಳಗ್ಗೆನೆ ತೊಳೆದೆ ಸರ್. ಇನ್ನೊಂದ್ಸಲ ತೊಳಿ, ಆಗ್ಲೇ ನಿನಗೆ ಬುದ್ಧಿ ಬರೋದು.
ಸಾರ್ ಇಲ್ಲೊಂದು ಸೈನ್ ಮಾಡಿ. ಈಶ್ವರ್ ಮೂರ್ತಿ, ನಾಳೆ ಕಾಂಪಿಟೇಷನ್ ಸ್ಕ್ವಾಡ್ ಸೆಲೆಕ್ಷನ್ಗಾಗಿ ಯಾವ ನೋಟಿಸ್ ಇಲ್ದೇನೆ ಕಮಾಂಡೆಂಟ್ ಬರ್ತಿದ್ದಾರೆ. ಏನ್ ದಿಢೀರಂತ? ಪ್ರತಿ ಸರಿ ಹಾಗೆ ಫೈನಲ್ಸ್ಗೆ ನಿಂದೆ 2 ಸ್ಕ್ವಾಡ್ ಸೆಲೆಕ್ಷನ್ ಆಗಬೇಕು. ನೋಡ್ಕೊಳ್ಳಿ. ಏನಪ್ಪ ತಮ್ಮ, ನಾಳೆ ಕಾಂಪಿಟೇಷನ್ ಸ್ಕ್ವಾಡ್ ಸೆಲೆಕ್ಷನ್ನು, ಕಮಾಂಡೆಂಟ್ ಬರ್ತಿದ್ದಾರೆ. ಬಹುಶಃ ನಾಳೆನೇ ನೀನು ಕೊನೆಯದಾಗಿ ಗ್ರೌಂಡ್ಗೆ ಹೋಗೋದು ಅಂತ ಅನ್ಸುತ್ತೆ. ಹೇಗೂ ನಮ್ಮ ಸ್ಕ್ವಾಡ್ನ ಬ್ಯಾಕ್ ಸ್ಕ್ವಾಡ್ ಮಾಡಿಬಿಡ್ತಾರೆ. ಹಾಗೆ ಬ್ಯಾಕ್ ಸ್ಕ್ವಾಡ್ ಮಾಡಿದ್ರೆ ಬ್ಯಾಕ್ ಸ್ಕ್ವಾಡ್ ಹೋಗ್ಬಿಡಲ್ಲ. ಯಾಕೆ ನಿಮ್ಮಪ್ಪ ಆಸೆ ಪಟ್ಟು ನಿನಗೆ ಈ ಕೆಲಸ ಕಳಿಸಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ. ಕೆಲಸದಲ್ಲಿರೋ ಅಪ್ಪ ನಾನು ಹೇಳ್ತಾ ಇದ್ದೀನಿ, ನಿನ್ನ ಹಾಗೆ ನೀತಿ ಪ್ರಾಮಾಣಿಕತೆಯಿಂದ ಇರೋ ಹುಡುಗರಿಗೆ ಈ ಕೆಲಸ ಸೂಟ್ ಆಗೋದಿಲ್ಲ. ಹೋಗ್ಬಿಡು, ಹೊರಗಡೆ ಹೋಗಿ ಯಾವುದಾದ್ರೂ ಒಳ್ಳೆ ಕೆಲಸ ನೋಡಿಕೊಂಡು ಸಂತೋಷವಾಗಿರೋದನ್ನ ನೋಡು. ಇಲ್ಲಾಂದ್ರೆ 28 ವರ್ಷದಿಂದ ನಾನು ಯಾವ ಮಾನಸಿಕ ಯಾತನೆಯಲ್ಲಿದ್ದೀನೋ ಅದೇ ಸ್ಥಿತಿಯಲ್ಲಿ ನೀನಿರ್ಬೇಕಾಗತ್ತೆ. ಏನೋ ಕಾಕಿ ಶರ್ಟ್ ಹಾಕೋಬೇಕು ಅನ್ನೋ ಆಸೆಯಿಂದ ಬಂದೆ, ಹಾಕೊಳ್ದೇನೆ ಹೋಗ್ತೀಯ. ಸರ್, ನಾನು ಬರ್ತೀನಿ ಸರ್. ಏನು ಅವ್ರು ಇಷ್ಟು ದೂರ ಹೇಳ್ತಿದ್ರು, ಏನು ಹೇಳ್ದೆ ಹೋಗ್ತಿದ್ಯಾ? ಯಾಕೆ? ನಿಮ್ಮಪ್ಪ ಹೇಳಿದ್ರೆ ಕೇಳ್ತೀಯಾ? ಸರಿ, ನನ್ನ ಕರ್ಕೊಂಡು ಹೋಗು, ನಾನ್ ಮಾತಾಡ್ತೀನಿ. ಬಹುಶಃ ನಾಳೆನೇ ನೀನು ಕೊನೆಯದಾಗಿ ಗ್ರೌಂಡ್ಗೆ ಹೋಗೋದು ಅಂತ ಅನ್ಸುತ್ತೆ. ಏನೋ ಕಾಕಿ ಶರ್ಟ್ ಹಾಕೋಬೇಕು ಅನ್ನೋ ಆಸೆಯಿಂದ ಬಂದೆ, ಹಾಕೊಳ್ದೇನೆ ಹೋಗ್ತೀಯ. ವಿಕ್ರಮ್, ನೀನ್ ಇಲ್ಲೇ ಇರಪ್ಪ, ನಾನು ಕಂಪ್ಲೇಂಟ್ ಕೊಟ್ಟು ಬರ್ತೀನಿ. ಏನ್ರೇ? ನನ್ನ ಹೆಸರು ರಾಜೇಂದ್ರ. ಮಸೀದಿ ಪಕ್ಕದ ಓಣಿಯಲ್ಲಿ ಪರೋಟ ಹೋಟೆಲ್ ಇಟ್ಟಿದ್ದೀನಿ. ನನ್ನ ಆರೋಗ್ಯ ಸರಿ ಇಲ್ಲ. ನನ್ನ ಟ್ರೀಟ್ಮೆಂಟ್ಗೋಸ್ಕರ ಬಡ್ಡಿಗೆ ಸಾಲ ತಂದಿದ್ದೆ. ಅದನ್ನ ನನ್ನ ಕೈಯಲ್ಲಿ ಕಟ್ಟಕ್ ಆಗ್ತಿಲ್ಲ. ನನಗ್ ಬಡ್ಡಿಗೆ ಸಾಲ ಕೊಟ್ಟವರು ಜಾಸ್ತಿ ಬಡ್ಡಿ ಕೇಳಿದ್ರು. ಅದನ್ನು ನಾನು ಕೊಡ್ತೀನಿ ಅಂದೆ. ಸ್ವಲ್ಪ ಟೈಮ್ ಕೇಳಿದೆ, ಅದಕ್ಕೆ ಅವ್ರು ಒಪ್ಪದೆ ನನ್ನನ್ನು ಚೆನ್ನಾಗಿ ಹೊಡೆದು ಹೋಟೆಲ್ನ ಬೀಗ ಹಾಕಿ ಬೀಗ ತಗೊಂಡು ಹೋಗ್ಬಿಟ್ರು ಸರ್. ನೀವೇ ಅವ್ರ ಹತ್ರ ಏನಾದ್ರೂ ಮಾತಾಡಿ ನನ್ನ ಹೋಟೆಲ್ ಬೀಗ ಇಸ್ಕೊಡ್ಬೇಕು ಸರ್. ನೀವ್ ಹೇಳೋ ಡೇಟ್ಗೆ ನಾನು ಆ ಹಣನ ತಂದು ನಿಮ್ ಸ್ಟೇಷನ್ ನಲ್ಲೇ ತಂದು ಕೊಡ್ತೀನಿ ಸರ್. ಯಾರ ಹತ್ರ ಹಣ ಇಸ್ಕೊಂಡೆ? ನಾಗಶೇಖರ ಸರ್. ನಾನ್ ಕರೆಸಿ ವಿಚಾರಿಸ್ತೀನಿ, ವೆಯ್ಟ್ ಮಾಡು. ಪೊಲೀಸ್ಗೆ ಕಂಪ್ಲೇಂಟ್ ಕೊಡೋಷ್ಟು ದೊಡ್ಡವರು ನೀನು? ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ತೀಯ? ಪೊಲೀಸ್ ಹತ್ರ ಕೇಳ ದುಡ್ಡಿಸ್ಕೊಂಡ ಸಾಯಿಸ್ಬಿಡ್ತೀನಿ. ಬಿಡ, ನಾನು ಹೊಡಿಯಲ್ಲ.
ಇಲ್ಲೋಡೋ ನಿನ್ನ ಅಂಗಡಿಗೆ ನಾನು ಕಾಸು ಕೊಟ್ಟಿದ್ದು. ನೀನ್ ಎಲ್ಲಿ ಬೇಕಾದ್ರೂ ಹೋಗು, ಯಾರ ಹತ್ರ ಬೇಕಾದ್ರೂ ಕಂಪ್ಲೇಂಟ್ ಕೊಡು. ಹೇಗ್ ನನ್ನಿಂದ ಅಂಗಡಿ ವಾಪಸ್ ಪಡ್ಕೊಳ್ತೀಯ ಅಂತ ನೋಡ್ತೀನಿ. ಏನೋ ಬಿಡು ಬಾವ, ಇದ್ದ ಹೋಗ್ಲಿ ಬಾಯ್ ಕಡೆ. ಬಾವಾ ಅವನು ಸ್ವಲ್ಪ ಎದುರ್ಸು ಬಾವಾ, ಸುಮ್ಮನೆ ಬಿಡ್ಬೇಡ. ನಾನು ನೋಡ್ಕೊಂತೀನಿ, ಹೋಗು. ಯಾರಪ್ಪ? ಅಪ್ಪ ಒಳಗಡೆ ಕಂಪ್ಲೇಂಟ್ ಕೊಡಕ್ ಬಂದಿದ್ರೆ ಸರ್. ಯಾರ ಹೋಟ್ಲ ಅವ್ನ ಮಗನ ನೀನು? ಹೌದು ಸರ್. ಕೌನ್ಸಿಲರ್ ಸಾಹುಬಾಯಿ ಗೊತ್ತಾ? ಗೊತ್ತು ಸರ್. ಹೋಗಿ ಕರ್ಕೊಂಬಾ, ಹೋಗು. ಇವ್ರ ತಂದೆ ನನ್ನ ಸ್ನೇಹಿತ. ಬೆಳಗ್ಗೆ ಕಂಪ್ಲೇಂಟ್ ಕೊಡಕ್ ಬಂದವರು ಮನೆಗೆ ಬಂದಿಲ್ಲ ಅಂತ ಹೇಳ್ತಿದ್ದಾನೆ. ಯಾಕಿನ್ನು ಇಲ್ಲಿ ಕೂರಿಸಿದ್ದೀರಾ? FIR ಏನಾದ್ರು ಹಾಕಿದ್ದೀರಾ? FIR ಎಲ್ಲ ಹಾಕಿಲ್ಲ, ಕರ್ಕೊಂಡೋಗಿ. ಸರಿ. ರಾಜೇಂದ್ರ ಅಣ್ಣ, ಅಣ್ಣ ಎದ್ದೋಳಿ ಅಣ್ಣ, ಎದ್ದೋಳಿ ಅಣ್ಣ, ಫಸ್ಟ್ ಎದ್ದೋಳಿ. ಏನಾದ್ರು ಹೊಡೆದ್ರಣ್ಣ? ಅಣ್ಣ ಏನಿದ್ರು ಡ್ರೆಸ್ ಇಲ್ದೆ ನಿಂತಿದ್ದೀರಾ? ಯಾರೋ ಡ್ರೆಸ್ ಬಿಚ್ಚಿದ್ದು? ಕಚ್ಚಡ ನನ್ನ ಮಕ್ಕಳು ಡ್ರೆಸ್ ಎಲ್ಲ ಬಿಚ್ತಾ ಇದ್ದಾರಾ? ಯಾರ ಕೇಳಿ ಈ ತರ ಮಾಡಿದ್ರು? ಏನೋ ಹೇಳ್ಬೇಕಲ್ಲ, ಅಯ್ಯೋ ಮಾತೆ ಬರ್ತಾ ಇಲ್ಲ. ಏನೋ ಹೇಳ್ಬೇಕಲ್ಲ, ಅಯ್ಯೋ ಮಾತೆ ಬರ್ತಾ ಇಲ್ಲ. ಇಲ್ಲಿ ನಡೆವಂತ ಪಥವೇನೆ ನರಕಾಗೋಯ್ತು, ನುಡಿವಂತ ಪದವೆಲ್ಲ ನರಳಿ ಹೋಯ್ತು. ಎಂಥ ಕಾಲ ಬಂತು, ಇಂಥ ಕೇಡು ಕಾಲದಲ್ಲಿ ನಿಂತು. ನ್ಯಾಯ ಕೇಳಿದ್ರೇನು ಭಾಗ್ಯ ಬಂತು, ಇಂಥ ಕೇಡು ಕಾಲದಲ್ಲಿ ನಿಂತು. ನ್ಯಾಯ ಕೇಳಿದ್ರೇನು ಭಾಗ್ಯ ಬಂತು. ಏನೋ ಹೇಳ್ಬೇಕಲ್ಲ, ಅಯ್ಯೋ ಮಾತೆ ಬರ್ತಾ ಇಲ್ಲ. ಕಾಪಾಡಯ್ಯ ಅಂತ ಹೋಗಿ ಕೇಳ್ಕೊಂಡವನ್ಗೆ ಆ ಖಾಕಿ ಬಟ್ಟೆ ಹಾಕೊಂಡು ನನ್ನ ಬಟ್ಟೆ ಇಲ್ದೆ ನಿಲ್ಸಿ ಅವಮಾನ ಮಾಡಿದ್ದಕ್ಕೆ ಅವನ್ ಕಣೋ ನಾಚಿಕೆ ಪಡ್ಬೇಕು. ನಾನ್ ಯಾಕೆ ನಾಚಿಕೆ ಪಡ್ಬೇಕು? ಆಸೆ ಬೆನ್ನೇರುತ್ತಿ, ಆಸೆ ಎಲ್ಲ ಸಾಕಾಗಿ ಮೂಕಾಗುತ್ತಿ. ಸಾವಲ್ಲು ಬೀಳದಯ್ಯ, ಆಸೆ ಎಂಬ ಸಾಗರ ಕರಗದಯ್ಯ. ವಿಕ್ರಮ್, ಪೊಲೀಸ್ ಕೆಲಸ ಅನ್ನೋದು ತುಂಬಾ ಮುಖ್ಯವಾದ ಕೆಲಸ ಕಣಪ್ಪ. ಆದ್ರೆ ಇವರೇ ಪ್ರಜೆಗಳ ಜೊತೆ ನೇರವಾಗಿ ಅಪರಾಧ ಮಾಡ್ತಾರೆ. ನಮ್ಗೊಂದ್ ಕಷ್ಟ ಅಂತ ಅಲ್ಲೇ ತಾನೇ ಹೋಗಿ ನಿಂತ್ಕೊಳ್ಳೋದು. ಅಲ್ಲೊಬ್ಬ ಒಳ್ಳೆ ಪೊಲೀಸ್ ಅಧಿಕಾರಿ ಇದ್ರೆ ನಮ್ ಸಮಸ್ಯೆ ಏನಂತ ಕೇಳಿ ನಮಗ್ ನ್ಯಾಯ ಕೊಡಿಸ್ತಿದ್ರಲ್ವಾ? ಏನಪ್ಪಾ? ಹೌದಪ್ಪ, ಅಲ್ಲಿ ಒಬ್ರು ಒಳ್ಳೆ ಪೊಲೀಸ್ ಇದ್ದಿದ್ರೆ ನಮ್ಮನ್ನ ಕರೆದು ನ್ಯಾಯ ಕೊಡಿಸ್ತಿದ್ರಲ್ವಪ್ಪ. ಇಲ್ಲಿ ನಡೆವಂತ ಪಥವೇನೆ ನರಕಾಗೋಯ್ತು. ವಿಕ್ರಮ್, ಚೆನ್ನಾಗಿ ಓದಿ ದೊಡ್ಡ ಪೊಲೀಸ್ ಆಫೀಸರ್ ಆಗಪ್ಪ. ಎಂಥ ಕಾಲ ಬಂತು, ಇಂಥ ಕೇಡು ಕಾಲದಲ್ಲಿ ನಿಂತು. ನ್ಯಾಯ ಕೇಳಿದ್ರೇನು ಭಾಗ್ಯ ಬಂತು, ಇಂಥ ಕೇಡು ಕಾಲದಲ್ಲಿ ನಿಂತು. ನ್ಯಾಯ ಕೇಳಿದ್ರೇನು ಭಾಗ್ಯ ಬಂತು. ಅಪ್ಪ 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 ಎದ್ದೇಳಪ್ಪ. ಅಪ್ಪ ಅಪ್ಪ ಏನೋ ಹೇಳ್ಬೇಕಲ್ಲ, ಅಯ್ಯೋ ಮಾತೆ ಬರ್ತಾ ಇಲ್ಲ. ಸ್ಕೋರ್ 1. Squad, attention!
Squad, move to the right at threes. Right turn. Threes by the left. Quick march. Left, right, left. Left, right, left. Return by the left. Right turn. Left, right, left. Left, right, left. Advance, about turn. Left, right, left. Left, right, left. Left, right, left. Squadron return. About turn. Left, right, left. Left, right, left. Squadron advance. About turn. Left, right, left. Move to the right at threes. Right turn. Left, right, left. Left, right, left. Left, right, left. Squad, halt. Left turn. Order up. ಈ ಏಡೀಸ್ ಎಲ್ಲ ಪ್ಲೀಸ್ ಕಮ್ ಔಟ್. ನೀವೆಲ್ಲ ಚೆನ್ನಾಗಿ ಪೆರೇಡ್ ಮಾಡ್ತೀರಾ ಅಂತ ನನಗೆ ಗೊತ್ತು. ನನ್ಗೆ ಆ ಸ್ಕ್ವಾಡ್ ಲೀಡರ್ಸ್ ಪೆರೇಡ್ ತಗೋಬೇಕು. ಅದರಿಂದ 2 ಟೀಮ್ನ ನಾನು ಫೈನಲ್ ಕಾಂಪಿಟೇಷನ್ಗೆ ಸೆಲೆಕ್ಟ್ ಮಾಡ್ತೀನಿ. RPC 143 ಸೆಲೆಕ್ಟ್ ಆಗಿದ್ದಾರೆ. ಸೈಡಿಗೆ ಬನ್ನಿ. RPC 120 ಅಲೌಡ್ ಟೀಮ್ ಪೀರಿಯಡ್. RPC 330 ಅಯ್ಯ, ಏನಮ್ಮ? ಏನಯ್ಯ ಇಲ್ಲಿ ಕೂತಿದ್ದೀರಾ? ನಿಮ್ ಸ್ಕ್ವಾಡ್ ಮಾರ್ಚ್ ಆಗೋದನ್ನ ನೋಡಲ್ವಾ? ಅವ್ರು ಎಲ್ಲಮ್ಮ ಮಾರ್ಚ್ ಮಾಡ್ತಾರೆ. ಆ 30 ಜನರಲ್ಲಿ ಯಾರು ಅಂತಾನೆ ಗೊತ್ತಿಲ್ಲ. ಅದ್ರಲ್ಲಿ ಒಬ್ಬನಿಗೂ ಮುಂದೆ ನಿಂತಿರೋರು ಯಾರು, ಹಿಂದೆ ನಿಂತಿರೋರು ಯಾರು ಅಂತ ಗೊತ್ತಿಲ್ಲ. ಯಾರು ಪೆರೇಡ್ ಕಂಡಕ್ಟ್ ಮಾಡ್ತಾರೆ? ಅವರಿಗೆಲ್ಲ ಸರಿಯಾಗಿ ಗ್ರೌಂಡ್ ಅಲ್ಲಿ ಅಟೆನ್ಷನ್ ಕೂಡ ಮಾಡೋದಕ್ಕೆ ಬಿಟ್ಟಿಲ್ಲ. ಏನು ಅಂದ್ರೆ ಇವರು ವಿಕ್ರಮ್ನ ಬ್ಯಾಕ್ ಸ್ಕ್ವಾಡ್ ಮಾಡಬೇಕು. ಅದಕ್ಕೆ ಎಲ್ಲರ ಮೇಲೂ ದ್ವೇಷ ತೀರಿಸ್ಕೊತಾ ಇದ್ದಾರೆ. ಇದ್ರಲ್ಲಿ ಯಾರಿಗೆಲ್ಲ ಸರಿಯಾಗಿ ಪೆರೇಡ್ ಬರುತ್ತೆ ಬರಲ್ಲ ಅನ್ನೋದು ನನಗ್ ಗೊತ್ತಿಲ್ಲ. ಆದ್ರೆ ಪೆರೇಡ್ ಬೇಸಿಕ್ ಎಲ್ಲರಿಗೂ ಗೊತ್ತು ಅನ್ನೋದು ನನಗೆ ಗೊತ್ತು. ಇಲ್ಲಿ ಎಲ್ರು ಇವ್ರಿಗೆಲ್ಲ ವಯಸ್ಸಾಗಿದೆ, ಇವ್ರಿಗೆಲ್ಲ ಪೆರೇಡ್ ಎಲ್ಲಿ ಬರುತ್ತೆ ಅಂತ ಬ್ಯಾಕ್ ಸ್ಕ್ವಾಡ್ ತರ ನೋಡ್ತಿದ್ದಾರೆ. ಇವಾಗ ನಮಗೂ ಕಮಾಂಡೆಂಟ್ಗೂ ಇರೋ ದೂರ ಬರೀ 50 ಮೀಟರ್ ಮಾತ್ರ. ಈ 50 ಮೀಟರ್ನ ನಾವ್ ನಡೆಯುವಂತ ರಾಜ ನಡೆನ ಪೊಲೀಸ್ ಅನ್ನು ನಮ್ಮ ಹಣೆ ಬರನ ಬದಲಾಯಿಸುತ್ತೆ. ನಾನು 2 ಕಮಾಂಡ್ ಕೊಡ್ತೀನಿ. ನನ್ ನಂಬಿ ನೀವೆಲ್ಲ ಬರ್ಬೋದು. Ganesha. Squad, move to the left in threes. Left turn. Threes by the left. Quick march. Left, right, left, left, right, left. In threes. About turn. Left, right, left, left, right, left. Squadron advance. Left turn. Left, right, left, left, right, left. Squadron return. About turn. Left, right, left. Advance, about turn. About turn. Left, right, left. About turn. Left, right, left. Left, right, left. Left, right. About turn. Left, right, left. Left, right, left. About turn. Left, right. About turn. About turn. Left, right, left. About turn. Left, right, left. Left, right, left. About turn. Left, right, left.
ವೆರಿ ಗುಡ್, ಎಕ್ಸಲೆಂಟ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸರ್. ಯಾರು ಈ ಸ್ಕ್ವಾಡ್ ನ ಎಡಿಐ? ಅವ್ರನ್ನ ಬರಕ್ ಹೇಳಿ. ನಾನೇ ಸರ್. ವೆರಿ ಗುಡ್. ಸ್ಕ್ವಾಡ್ ಇಂಡಿವಿಜುವಲ್ ಆಗಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, ಹೀಗೆ ಇರಬೇಕು. ಧನ್ಯವಾದ ಸರ್. ನಮ್ಮ ಈಶ್ವರ್ ಮೂರ್ತಿಯಲ್ಲಿ ಏನ್ ಈಶ್ವರ್ ಮೂರ್ತಿ, ಎಸ್ ಸರಿ ನೀವು ಫೈನಲ್ ಕಾಂಪಿಟೇಷನ್ ವಿನ್ ಆಗಿದ್ದೀರಾ? 5 ಸಾರಿ ವಿನ್ ಆಗಿದ್ದೀನಿ ಸರ್. ಎಲ್ಲಿ ಈ ವರ್ಷ ಈ ಸ್ಕ್ವಾಡ್ ನ ವಿನ್ ಮಾಡಿ ತೋರಿಸಿ ನೋಡೋಣ. ಮಹೇಶ್ವರ್ ಸರ್, ಫೈನಲ್ಸ್ ಗೆ 2 ಟೀಮ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. IG ಬರ್ತಾರೆ, ಅವರೇ ರಿಸಲ್ಟ್ ಹೇಳ್ತಾರೆ. ಸರಿ ಸರ್. ಹುಡುಗ ಈ ಸತಿ ನಿಮ್ಗೆ ಟಫ್ ಕಾಂಪಿಟೇಷನ್ ಕೊಡ್ತಾನೆ, ಅದಕ್ಕೆ ಈಶ್ವರ್ ಮೂರ್ತಿ ಅವರ ಸ್ಟಫ್ ಏನು ಅಂತ ನೋಡೋಣ. ಓಕೆ, ನೋಡೋಣ ಸರ್. ಒಂದು ಲೆಫ್ಟ್ ಟರ್ನ್, ಒಂದು ಅಬೌಟ್ ಟರ್ನ್. ಇದನ್ನ ಇಟ್ಕೊಂಡು ಈ ವಯಸ್ಸಾದ ಗಾಡಿನ ಓಡಿಸ್ಕೊಂಡು ಬರ್ತಾ ಇದೀಯಾ? ಆ ಮುಟ್ಟಾಳನ್ಗೆ ಅದು ಗೊತ್ತಿಲ್ಲದೆ ಇರಬಹುದು, ಆದ್ರೆ ಅದು ನನಗ್ ಗೊತ್ತು. ಅವನಿಗೆ ಮೊದಲು ಅಟೆನ್ಷನ್ ಹೇಳ್ಕೊಟ್ಟಿದ್ದೆ ನಾನು. ಸುಮ್ನೆ ಹೇಳ್ಬಾರ್ದು, ನೀನೊಬ್ಬ ಪ್ರತಿಭೆ ಇರುವಂತವನೇ ಕಣ. ಆದ್ರೆ ಈ ಪೊಲೀಸಲ್ಲಿ ನೀನು ನನ್ನ ಕಾಲ್ ನೆಕ್ಕಿದ್ದೆ ಅಂತ ಅನ್ಕೋ, ನಿನ್ನ ನಾನು ಎಲ್ಲೋ ಕರ್ಕೊಂಡೋಗಿ ಸೇರಿಸ್ತಿದ್ದೆ. ಆದ್ರೆ ನೀನು ನನ್ನ ಮುಖಾನ ನೆಕ್ತಾ ಇದೀಯಾ. ಇವಾಗ ಒಂದು ಹೇಳ್ತೀನಿ, ನೀನು ಹೇಗೆ ಈ PRS ಇಂದ ಕಾಕಿ ಶರ್ಟ್ ಹಾಕೊಂಡು ಹೋಗ್ತೀಯ ಅಂತ ನಾನು ನೋಡ್ತೀನಿ. ಸರಿ ಕಣ, ನಾನು ಹೇಳಿದ್ದೇನೆ ನೆನ್ಪಿಟ್ಕೊ. ಸರಿ ಹೋಗ, ಒಂದೇನ್ ಬೇಕಾದ್ರೆ ಕೊಡ್ಲಾ? ಸರಿ ಕೊಡು. ತಗೋ. ಏನು? ಭಾಸ್ಕರ್ ಅವ್ರು ಒಳಗಡೆ ಇದ್ದಾರಾ? ಇಲ್ಲಿಲ್ವಲ್ಲ. ಸರಿ ಮೇಡಮ್, ಅರ್ಚನಾ. ಓ, ನನ್ ಹೆಸರೆಲ್ಲ ಗೊತ್ತಾ ನಿನ್ಗೆ? ಬಂದ್ರಿ ಏನು ಅಂತ ಕೂಡ ಹೇಳ್ದೆ ಹೋಗ್ತಿದ್ದೀರಾ? ಅದೇನು ಅಂದ್ರೆ SI ಪ್ರಮೋಷನ್ ಲಿಸ್ಟ್ ಬಂದಿದೆ, ಅದ್ರಲ್ಲಿ ಭಾಸ್ಕರ್ ಅವ್ರ ಹೆಸರಿಲ್ಲ. ತುಂಬಾ ಬೇಜಾರ್ ಮಾಡ್ಕೊಂಡ್ರು. ಬೆಳಗಿಂದ ಹುಡುಕ್ತಿದೀನಿ, ಎಲ್ಲೂ ಕಾಣಿಸ್ತಿಲ್ಲ. ನಿನ್ ಜೊತೆ ಇರ್ಬೋದು ಅಂತ ಬಂದೆ, ಆದ್ರೆ ಇಲ್ಲೂ ಇಲ್ಲ. ಎಲ್ಲಿ ಹೋದ್ರು ಅಂತ ಗೊತ್ತಿಲ್ಲ. ಸರಿ, ನೋಡ್ಕೊಂಡ್ ಬರತ್ತಮ್ಮ. ಸರ್, ತುಂಬಾ ಕುಡ್ದಿದ್ದೀರಾ ಅನ್ಸುತ್ತೆ. ಸಿಕ್ಕಾಪಟ್ಟೆ ಟೆನ್ಷನ್ ಕಣ, ಅದಕ್ಕೆ ಜಾಸ್ತಿ ಕುಡ್ದ್ಬಿಟ್ಟೆ. ಕೂತ್ಕೋ. ಕೂತ್ಕೊಳ್ಳ. ಸರ್, ಈ ಲಿಸ್ಟಲ್ಲಿ ಅಲ್ದಿದ್ರೆ ಮುಂದಿನ ಲಿಸ್ಟಲ್ಲಿ ಬರುತ್ತೆ. ಅದಕ್ಕೆ ಯಾಕೆ ಇಷ್ಟೊಂದು ಬೇಜಾರ್ ಮಾಡ್ಕೋತಿದ್ದೀರಾ? ಯಾವ ಲಿಸ್ಟಲ್ಲೂ ನನ್ನ ಹೆಸರು ಬರಲ್ಲ ಕಣ. 20 ವರ್ಷದಿಂದ ಬರ್ದಿರೋದು ಹೊಸದಾಗಿ ಈಗ ಬಂದ್ಬಿಡುತ್ತಾ? ಮಹೇಶ್ವರ್ ಇದನ್ನಲ್ಲ, ತುಂಬಾ ಒಳ್ಳೆಯವರು. ನನಗೆ ಒಳ್ಳೇದಾಗ್ದಿರಂಗೆ ಚೆನ್ನಾಗಿ ನೋಡ್ಕೋತಾರೆ. ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ಪೆರೇಡ್ ಅಲ್ಲಿ ಗೋಲ್ಡ್ ಮೆಡಲ್ ತಗೊಂಡಿದ್ದೀನಿ. ಸ್ಟೇಟ್ ಲೆವೆಲ್ ಅಲ್ಲಿ ನಾನು ತಗೊಳ್ದಿರೋ ಮೆಡ್ಲೇ ಇಲ್ಲ. ನಾನು ಒಂದು ಸ್ಟಾರ್ ಇಷ್ಟೊಂದು ಆಟ ಆಡಿಸ್ತಾ ಇದ್ದಾರೋ. ಇವ್ರಿಗಳಿಗೆಲ್ಲ ಸೆಲ್ಯೂಟ್ ಹೊಡಿತೀನಿ ಹೇಳ್ಕೊಟ್ಟಿದ್ದೆ ನಾನು. ಆದ್ರೆ ಇವ್ರಿಗೆಲ್ಲ ನಾನೇ ಸೆಲ್ಯೂಟ್ ಹೊಡಿಬೇಕಾದಂತ ಪರಿಸ್ಥಿತಿ ಬಂದಾಗ ಈ ಕೆಲ್ಸನೇ ಬೇಡ ಬಿಟ್ಟೋಗ್ಬಿಡೋಣ ಅಂತ ಅನ್ಕೊಂಡೆ. ಆದ್ರೆ 5 ಜನ ಹೆಣ್ಮಕ್ಳು ಕಡೋ, ಅದಕ್ಕೆ ಹಲ್ಲು ಕಚ್ಕೊಂಡು ಈ ಕೆಲ್ಸದಲ್ಲೇ ಇದ್ದೀನಿ. ಅವ್ರ ಹತ್ರ ತೋಳು ಬಲ ಇದೆ, ಜಾತಿ ಬಲ ಇದೆ. ನಿನ್ನ ಹತ್ರ ನನ್ನ ಹತ್ರ ಏನಿದ್ಯೋ ಅದಕ್ಕೆ ಹೇಳ್ತಾ ಇದ್ದೀನಿ. ಅವ್ರನ್ನ ನೀನ್ ಎದುರು ಹಾಕೊಡ್ರೆ ನಿನ್ನ ಏನು ಇಲ್ದಂಗ್ ಮಾಡ್ಬಿಡ್ತಾರೆ. ಅವ್ರು ಇಷ್ಟಪಟ್ರೆ ಮಾತ್ರ ನಿನ್ಗೇನಾದ್ರೂ ಕೊಡಕ್ ಸಾಧ್ಯ. ನನ್ ಕೈಲಿ ಏನ್ ಮಾಡಕ್ಕಾಗುತ್ತೋ? ನಾನು ವೇಸ್ಟ್. ಬನ್ನಿ ಹೋಗೋಣ. ನೀನ್ ಅವ್ರನ್ನ ಎದುರು ಹಾಕೊಳ್ಳಲ್ಲ ಅಂತ ಹೇಳು, ನಾನು ಬರ್ತೀನಿ. ಹೇಳು. ಸರಿ ಸರ್, ನಾನು ಅವ್ರನ್ನ ಎದುರು ಹಾಕೊಳ್ಳಲ್ಲ. ಬನ್ನಿ. ಏಯ್, ನೀ ನನ್ನ ಮಗನ್ ತರ ಕಣ. ತರ ಏನ, ನನ್ನ ಮಗನೇ. ಆದ್ರೆ ಪೆರೇಡಲ್ಲಿ ನಿನ್ನ ಅಪ್ಪನಿಗಿಂತ ದೊಡ್ಡ ಹುಲಿನ.
ಅಲ್ಲೊಂದು ಮೂವ್ಮೆಂಟ್ ಆಗ್ತಾ ಇರೋದು ಲೆಫ್ಟ್ ರೈಟ್ ಲೆಫ್ಟ್ ರೈಟ್. ಬನ್ನಿ ಸರ್, ಬನ್ನಿ. ವಿಕ್ರಮ್, ನಾನು ಯಾವತ್ತೂ ಹುಷಾರು, ನೀನು ಹುಷಾರು ಒಳ್ಳೆ ಸರ್. ಹೇಳೋದು. ನಿನ್ನ ಅಪ್ಪ ತರ ಯಾವಾಗಲೂ ಕಾನ್ಸ್ಟೇಬಲ್ ಆಗೇ ಇರಬೇಡ. ಏ ಕದರ್ ಭಾಷಾ ಬಾರಲ್ಲಿ. ಗೆಳೆಯ, ಕಾಂಪಿಟೇಷನ್ ಡೇಟ್ ಅನೌನ್ಸ್ ಮಾಡ್ಬಿಟ್ರಪ್ಪ. ಇದು ನಮಗೆ ಸಿಕ್ಕಿರೋ ಒಳ್ಳೆ ಚಾನ್ಸ್. ಇನ್ಮೇಲೆ ನಮ್ಮ ಸ್ಕ್ವಾಡಿಗೆ ರೆಸ್ಟೇ ಇಲ್ಲ. ಹಗಲು ರಾತ್ರಿ ಕಷ್ಟಪಟ್ಟು ಪರೇಡ್ಗೋಸ್ಕರ ಪ್ರಾಕ್ಟೀಸ್ ಮಾಡೋಣ. ಇನ್ಮೇಲೆ ವಿಕ್ರಮೇ ನಮಗೆಲ್ಲ. ಅವನೇನ್ ಹೇಳ್ತಾನೋ ಅದನ್ನೇ ನಾವು ಮಾಡ್ಬೇಕು. ಆಗ್ಲೇ ನಾವು ಗೆಲ್ಲೋಕ್ ಸಾಧ್ಯ. ಏನ್ ಗೆಳೆಯ, ನಾ ಹೇಳಿದ್ ಸರಿ ತಾನೆ? ಇನ್ಮೇಲೆ ನಾವು ಗ್ರೌಂಡ್ಗೆ ಹೋಗಿ ಒಂದು ಅಟೆನ್ಷನ್ ಕೂಡ ಮಾಡಬಾರ್ದು. ನಮ್ಮ ಸ್ಕ್ವಾಡ್ ಅನ್ನು ನಿಲ್ಸಿ ಒಂದು ಅಟೆನ್ಷನ್ ಕೊಟ್ರು ನಮ್ಮ ಬಲ ಏನು ಬಲಹೀನತೆ ಏನು ಅಂತ ಒಂದೊಂದಾಗಿ ಹೇಳ್ತಾರೆ. ನಮ್ ಬಲ ಏನು ಅಂತ ಶತ್ರು ಗೊತ್ತಿಲ್ಲದೆ ಇರಬಹುದು, ಆದ್ರೆ ನಮ್ ಬಲಹೀನತೆ ಗೊತ್ತಾಯ್ತು ಅಂದ್ರೆ ನಾವ್ ಅಲ್ಲೇ ಸೋತ್ ಹಾಗೆ. ಪರೇಡ್ ಅಲ್ಲಿ ಈಶ್ವರ್ ಮೂರ್ತಿ ಅವರ ಬಲಾನೆ ತನ್ನನ್ ಯಾರು ಗೆಲ್ಲೋಕಾಗಲ್ಲ ಅನ್ನೋ ನಂಬಿಕೆನೆ. ಆ ನಂಬಿಕೆನ ಒಡಿದೇನೆ ಈಶ್ವರ್ ಮೂರ್ತಿನ ಸೋಲ್ಸೋಕಾಗಲ್ಲ. ಅವರಿಗಿರೋ ನಂಬಿಕೆನೆ ಅವರ ಸ್ಕ್ವಾಡಿನ ನಂಬಿಕೆ. ಮೊನ್ನೆಯಿಂದ ನಮ್ಮ ಮೇಲೆ ಈಶ್ವರ್ ಮೂರ್ತಿಗೆ ನಮ್ಮ ಮೇಲೆ ಚಿಕ್ಕ ಭಯ ಶುರುವಾಗಿದೆ. ಆ ಚಿಕ್ಕ ಭಯನೇ ದೊಡ್ಡ ಭಯ ಆಗಿ ಬದಲಾಯಿಸಬೇಕು. ಏನ್ ಗೆಳೆಯ, ಅವ್ನ್ ಹೇಗ್ ನಮ್ಮನ್ನ ನೋಡಿ ಭಯ ಪಡ್ತಾನೆ? ನಾನ್ ಹೇಳೋ ಹಾಗೆ ನಾಳೆಯಿಂದ ಎಲ್ರು ಮಾಡಿ. ಈಶ್ವರ್ ಮೂರ್ತಿ ನಮ್ಮನ್ನ ನೋಡಿ ಭಯ ಪಡ್ತಾರೆ. ಗೆಲುವಿನ ಮೊದಲ ಮೆಟ್ಟಿಲು ಧರ್ಮ ನಿನ್ನದೇ, ಶ್ರಮದ ಕರ್ಮ ನಿನ್ನದೇ, ನಡೆಯೋ ಕಾಲ ನಿಲ್ಲದೆ, ನಡೆಯೋ ಸಾವು ಗೆಲ್ಲಿದೆ, ಒಳ್ಳೆ ಕಾಲ ನಿಲ್ಲಿದೆ, ನಾಳೆ ನನಗೆ ಗೊತ್ತಿರೋ ಸರ್. ಏನ್ ನಡೀತಾ ಇದೆ ನಿಮ್ ಸ್ಕ್ವಾಡ್ ಅಲ್ಲಿ? ಯಾಕೆ ಯಾವನು ಪೆರೇಡ್ ನ ಪ್ರಾಕ್ಟೀಸ್ ಮಾಡ್ತಾ ಇಲ್ವಲ್ಲ? ಅಣ್ಣ ಹೇಳಣ್ಣ. ಸರ್, ನಾವು ಪ್ರಾಕ್ಟೀಸ್ ಮಾಡ್ತಾ ಇದೀವಿ ಸರ್. ನೈಟು ಬ್ಯಾರಕ್ಸ್ ಅಲ್ಲಿ ಪ್ರಾಕ್ಟೀಸ್ ಮುಗಿಸ್ತೀವಿ ಸರ್. ಮತ್ತೆ ಯಾಕೆ ಹುಚ್ಚಿಡ್ದವ್ರ ಹಾಗೆ ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇದ್ದೀರಾ? ಹೇಳು. ಸುಮ್ನೆ ನಿಮ್ಮನ್ನ ಕನ್ಫ್ಯೂಷನ್ ಮಾಡೋದಕ್ಕೆ ವಿಕ್ರಮ್ ಓಡಾಡಕ್ ಕೇಳಿದ್ರು ಸರ್.